Let us start with the class. Last class we are ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. It is about river system of India. Correct. Today we'll start with the river system of Karnataka. Okay. Give me a couple of minutes. I will share the PPT. Then we can start with the class. Just a minute. Oh, PPT is not getting upload. PPT ಕಾಣಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಹೇಳ್ಬೋದಾ? Is it PPT visible? Okay. Today we learn about the drainage pattern. What is the meaning of drainage pattern and different types of drainage patterns? Okay. And we also study about river system of Karnataka and important rivers of Karnataka. Okay. Let's begin with the first topic, that is, as we already know that rivers are the main water resources of the state. ಇಂಡಿಯಾ ಕರ್ನಾಟಕದ ಒಂದು ಮೇನ್ ಒಂದು ವೆಲ್ತ್ ಸೋರ್ಸಸ್ ಯಾವುದು ಅಂದ್ರೆ ದ ರಿವರ್ಸ್. ವಾಟರ್ ಸೋರ್ಸಸ್ಗೆ ಯಾವ ಮೇನ್ ಸೋರ್ಸಸ್ ಅಂತ ಹೇಳಿದ್ರೆ ದಟ್ ಇಸ್ ರಿವರ್ಸ್ ಆರ್ ದಿ ಮೇನ್ ವಾಟರ್ ಸೋರ್ಸಸ್ ಆಫ್ ದಿ ಸ್ಟೇಟ್. ಅಂಡ್ ಓಕೆ, this is the largest wealth. We have a largest wealth resources as compared to the neighboring state. ಬೇರೆ ಸ್ಟೇಟ್ ಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿರುವಂತಹ ವಾಟರ್ ರಿವರ್ ವಾಟರ್ ರಿಸೋರ್ಸಸ್ ಕೂಡ ಏನಾಗಿದೆ, ಜಾಸ್ತಿ ಇದೆ. ಓಕೆ. ಅಂಡ್ ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಯೋಗ್ರಫಿಕ್ ಡಿವಿಷನ್ ಮಾಡುವಾಗ್ಲೂ ನಾನು ಹೇಳಿದೀನಿ, ಕರ್ನಾಟಕ ಅಕೌಂಟ್ಸ್ ಫಾರ್ 5.86% ಆಫ್ ದಿ ಟೋಟಲ್ ಲ್ಯಾಂಡ್ ಏರಿಯಾ. ಇಂಡಿಯಾನ 100% ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ನಾವು ನಮ್ಮ ಕರ್ನಾಟಕ ಎಷ್ಟು ಪರ್ಸೆಂಟೇಜ್ ಆಫ್ ಇಂಡಿಯಾಗೆ ಪರ್ಸೆಂಟೇಜ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ 5.86% ಆಗುತ್ತೆ. ಟೋಟಲ್ ಇಂಡಿಯಾನ 100% ಅಂತ ತಗೊಂಡ್ರೆ. ಓಕೆನಾ? ಬಟ್ ನೋಡಿ, 6% ಆಫ್ ದಿ ಸರ್ಫೇಸ್ ವಾಟರ್ ಅಂಡ್ 4.4% ಆಫ್ ದಿ ಗ್ರೌಂಡ್ ವಾಟರ್. ಸರ್ಫೇಸ್ ವಾಟರ್ ಅಂದ್ರೆ ಏನು? ಭೂಮಿ ಮೇಲೆ ಹರಿಯುವಂತಹ ನದಿಯ ಒಂದು ಸೋರ್ಸಸ್ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ ಓನ್ಲಿ 6% ಇದೆ. ಗ್ರೌಂಡ್ ವಾಟರ್ ಲೆವೆಲ್ ಆಫ್ ಸೋರ್ಸಸ್ ಎಷ್ಟಿದೆ ಅಂದ್ರೆ 4.4% ಇದೆ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ. when it's compared to ಇಂಡಿಯಾ 100% ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 6% ಅಷ್ಟು ಸರ್ಫೇಸ್ ವಾಟರ್ ಇದೆ ಅಂಡ್ 4.4% ಅಷ್ಟು ಗ್ರೌಂಡ್ ವಾಟರ್ ರಿಸೋರ್ಸಸ್ ಇದೆ. ಓಕೆ. ದೆನ್ ವಾಟರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದಿ various activity, that is it is necessary for the drinking water, irrigation, hydroelectricity production, correct, and industrial use, fishing, animal husbandry, and there are various purpose. The water is very very important, correct. So here the Karnataka rivers were broadly classified into two types. ನಾವು ಇಂಡಿಯನ್ ರಿವರ್ಸ್ ಹೋದ್ವಾಗ ನೋಡಿದೀವಿ, ಇವನ್ ಇಂಡಿಯನ್ ರಿವರ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಯಾವುದು? ಒಂದು ಹಿಮಾಲಯನ್ ರಿವರ್ಸ್ ಅಂತ ಓದಿದ್ವಿ, those are which are rise in the Himalayan mountains, and peninsular river, the rivers which are rise in the peninsular plateau, correct. ಎರಡು ರೀತಿಯ ಭಾಗ ಮಾಡಿದ್ವಿ. ಅಂಡ್ ಇನ್ ಪೆನಿನ್ಸುಲರ್ ಪ್ಲಾಟೋ ಅಗೇನ್ they were divided into east flowing river and west flowing river, correct. Like that, in Karnataka also we divide the entire river system of Karnataka into broadly two types, that is east flowing river and the west flowing rivers. Okay. What is this east flowing river? The river which is flow towards the
ಈಸ್ಟ್. ಯಾವ ರಿವರ್ಸ್ ಗಳು ಈಸ್ಟ್ ಕಡೆಗೆ ಫ್ಲೋ ಆಗಿ ಅಂಡ್ ಅಲ್ಟಿಮೇಟ್ಲಿ ದೇ ಆರ್ ಫ್ಲೋ ಇನ್ ಟು ದಿ ಬೇ ಆಫ್ ಬೆಂಗಾಲ್. ನೋಡಿ ಕರ್ನಾಟಕನ ನೀವು ಹೀಗೆ ಒಂದು ಶೇಪ್ ಅಲ್ಲಿ ನೋಡಿದ್ರೆ ಕರೆಕ್ಟಾ? ಈ ಶೇಪ್ ಅಲ್ಲಿ ಇದೆ ಕರ್ನಾಟಕದಲ್ಲಿ. ಕರೆಕ್ಟ್. ಈಸ್ಟ್ ಫ್ಲೋಯಿಗೆ ಹರ್ಕೊಂಡು ಎಲ್ಲಿ ಟ್ರೈನ್ ಆಗುತ್ತೆ? ಬೇ ಆಫ್ ಬೆಂಗಾಲ್‌ನ ತಲುಪುತ್ತೆ. ಕರೆಕ್ಟ್. ಅಂಡ್ ವೆಸ್ಟ್ ಫ್ಲೋ ಆಗೋ ರಿವರ್ಸ್‌ಗಳು ಅರೇಬಿಯನ್ ಸೀನ ತಲುಪುತ್ತೆ. ಕರೆಕ್ಟಾ? ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಫ್ಲೋ ಆಗೋದು ಎಲ್ಲಿಗೆ ಅಲ್ಟಿಮೇಟ್ಲಿ ಫ್ಲೋ ಆಗುತ್ತೆ? ಇಟ್ ಇಸ್ ಫ್ಲೋ ಇಂಟು ಅ ಬೇ ಆಫ್ ಬೆಂಗಾಲ್ ಅಂಡ್ ದೇ ಆರ್ ವೆರಿ ಬ್ರಾಡ್ ಅಂಡ್ ದೇ ಆರ್ ಲಾಂಗ್ ಅಂಡ್ ಬ್ರಾಡ್. ಯಾವ್ದಕ್ ಕಂಪೇರ್ ಮಾಡಿದ್ರೆ ವೆನ್ ಕಂಪೇರ್ ಟು ಅ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಎರಡಕ್ಕೂ ಕಂಪೇರ್ ಮಾಡಿ ಹೇಳ್ತಿದ್ದಾರೆ. ಕಂಪೇರ್ ಟು ಅ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಹೇಗಿರುತ್ತೆ? ದ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹರಿಯುತ್ತೆ, ಉದ್ದವಾಗಿ ಹರಿಯುತ್ತೆ ಅಂಡ್ ದೇ ಆರ್ ಫ್ಲೋ ಇನ್ ಅ ಬ್ರಾಡರ್, ತುಂಬಾ ಅಗಲವಾಗಿ ಕೂಡ ಅವು ಹರಿಯುತ್ತೆ. ಯಾವ್ದಕ್ ಕಂಪೇರ್ ಮಾಡಿದ್ರೆ? ಕಂಪೇರ್ ಟು ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆನಾ? ಅಂಡ್ ಇಲ್ಲಿರೋದು ಬರೀ ಫ್ಯಾಕ್ಟ್ ಗಳಿದೆ, ಫ್ಯಾಕ್ಟ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಪ್ಲೀಸ್ ಡಿಯರ್ ಪಾರ್ಟಿಸಿಪೆಂಟ್ಸ್ ಮ್ಯೂಟ್ ಯುವರ್ ಆಡಿಯೋ. Dear participants, mute your audio. Dear participant, please mute your audio. Okay. ಅಂಡ್ ಇಲ್ಲಿರೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಯಾವ ಫ್ಯಾಕ್ಟ್ ಅಂತ ಹೇಳಿದ್ರೆ, ಇಟ್ಸ್ ಅಕೌಂಟ್ ಫಾರ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳು, ಇಟ್ಸ್ ಅಕೌಂಟ್ ಫಾರ್ 86.32% ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದಿ ಸ್ಟೇಟ್. ಏನ್ ಹೇಳ್ತಿದ್ದಾರೆ? ಎಂಟೈರ್ ಈ ಕರ್ನಾಟಕನ ತಗೊಂಡ್ರೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಎಷ್ಟು ಏರಿಯಾನ ಕವರ್ ಮಾಡುತ್ತೆ ಅಂದ್ರೆ 86.32% ಅಷ್ಟು ಏರಿಯಾನ ಕವರ್ ಮಾಡುತ್ತೆ. ಏರಿಯಾ ನೆನ್ಪಿಟ್ಕೊಳ್ಳಿ. ದೇ ಆರ್ ಕವರಿಂಗ್ ದಿ ಏರಿಯಾ, ಎಂಟೈರ್ ಏರಿಯಾ ಎಷ್ಟು ಕರ್ನಾಟಕದಲ್ಲಿ ಈ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಕವರ್ ಮಾಡುತ್ತೆ ಅಂದ್ರೆ 86.32% ಅಷ್ಟು ಕವರ್ ಮಾಡುತ್ತೆ. ಬಟ್ ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿದೆ ಅಂದ್ರೆ, ದ ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ಒನ್ಲಿ 41.7% ಅಷ್ಟು ಇದೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಇದಕ್ಕೂ ಡಿಫರೆನ್ಸ್ ಇಲ್ಲ ಬರಿವಾಗ, ಬೇಕಾಗುತ್ತೆ. ಓಕೆ. ಏರಿಯಾ ಕವರೇಜ್ ವೈಸ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ 86% ಇದ್ರೆ, ಬಟ್ ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಒನ್ಲಿ 41.70% ಅಷ್ಟು ಇರುತ್ತೆ. ಬಟ್ ಲುಕ್ ಇನ್ ಟು ಅ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ದೇ ಫ್ಲೋ ಇನ್ ಟು ಅ ವೆಸ್ಟರ್ನ್ ಸೈಡ್, ವೆಸ್ಟ್ ಡೈರೆಕ್ಷನ್ ಅಂಡ್ ಫೈನಲಿ ದೇ ಆರ್ ಫ್ಲೋ ಇನ್ ಟು ದಿ ಅರೇಬಿಯನ್ ಸಿ ಅಂಡ್ ದೇ ಆರ್ ವೆರಿ ಶಾರ್ಟ್ ಅಂಡ್ ನ್ಯಾರೋ. ಅವು ತುಂಬಾ ಚಿಕ್ಕ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಹೋಗಲ್ಲ, ತುಂಬಾ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಹರಿಯುತ್ತೆ. ಗೊತ್ತಿದೆ ನಮ್ಗೆ, ಈ ವೆಸ್ಟರ್ನ್ ಘಾಟ್ಸ್ ಗಳು ಕಂಡು ಬರುತ್ತೆ ಕರ್ನಾಟಕದ ಈ ಪಾರ್ಟ್ ಅಲ್ಲಿ. ನಮ್ಗೆ ವೆಸ್ಟರ್ನ್ ಘಾಟ್ಸ್ ಗಳು ಕಂಡು ಬರುತ್ತೆ. ಕರೆಕ್ಟ್. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇಲ್ಲೇ ಹುಟ್ಟುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟಿ ಅಮ್, ತುಂಬಾ ಕಡಿಮೆ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಹರಿದು ಏನ್ ಮಾಡುತ್ತೆ? ಫೈನಲಿ ಡ್ರೈನ್ ಇಂಟು ದಿ ಅರೇಬಿಯನ್ ಸೀನ ಸೇರ್ಕೊಳ್ಳುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ? ಶಾರ್ಟ್ ಆಗಿ ಹರಿಯುತ್ತೆ ಮತ್ತೆ ನ್ಯಾರೋ, ತುಂಬಾ ಚಿಕ್ಕದಾಗಿ, ಬ್ರಾಡರ್ ವೇನಲ್ಲಿ ಹರಿಯಲ್ಲ, ಬರೀ ಶಾರ್ಟ್ ಇದ್ರಲ್ಲಿ ಹರ್ಕೊಂಡು ಹೋಗುತ್ತೆ. ಅಂಡ್ ಇಲ್ಲಿ ನೋಡಿ, ಈ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಕವರ್ ಮಾಡುತ್ತೆ? ವೆನ್ ಟೇಕಿನ್ ಟು ಅ ಕರ್ನಾಟಕ ಆಸ್ ಅ ಹೋಲ್, ಕರ್ನಾಟಕ ಎಂಟೈರ್ ಕರ್ನಾಟಕ ತಗೊಂಡ್ರೆ ಈ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಕವರ್ ಮಾಡೋದು ಒನ್ಲಿ 13.68% ಅಷ್ಟು ಏರಿಯಾನ ಕವರ್ ಮಾಡುತ್ತೆ. ನೋಡಿ, ಇಷ್ಟೇ ವೆಸ್ಟರ್ನ್ ಘಾಟ್ಸ್ ಕಂಡು ಬರೋದು ಇಲ್ಲಿ ಈ ರೀಜನ್ ಅಲ್ಲಿ. ಒನ್ಲಿ 13.68% ಅಷ್ಟು ಏರಿಯಾ ಕವರ್ ಮಾಡುತ್ತೆ. ಬಟ್ ಕ್ಯಾರಿಂಗ್ ಕೆಪಾಸಿಟಿ ನೋಡಿ, ಕ್ಯಾರಿಂಗ್ ಕೆಪಾಸಿಟಿ ವಿಲ್ ಬಿ 58.30% ಅಷ್ಟು ಕ್ಯಾರಿಂಗ್ ಕೆಪಾಸಿಟಿ ಇದೆ ಈ ರಿವರ್ಸ್ ಗಳಿಗೆ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕೇಳ್ತಾರೆ. ಅಂಡ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ ಕೂಡ ಇರುತ್ತೆ. ಇಲ್ಲ ಸ್ಟೇಟ್ಮೆಂಟ್ ರೂಪದಲ್ಲಿ ನಿಮ್ಗೆ ಕೊಟ್ಬಿಟ್ಟು ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಗಿವನ್ ಬಿಲೋ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಹೈಯೆಸ್ಟ್ ಏರಿಯಾ ಕವರ್ ಮಾಡುತ್ತೆ, ಬಟ್ ದೇ ಆರ್ ಕ್ಯಾರಿಂಗ್ ದಿ ಲೀಸ್ಟ್ ವಾಟರ್ ಕೆಪಾಸಿಟಿ. ಓಕೆ. But west flowing river, they cover the less area, but they have the more water carrying capacity. Okay. Before going to the important types of rivers in Karnataka, first we'll learn about drainage pattern. There is a one concept called drainage pattern. ಇದ್ರ ಬೇಸ್ ಮೇಲೆ ನಿಮ್ಗೆ MCQ wise ತುಂಬಾ ಕ್ವಶನ್ಸ್ ಗಳು ಬಂದಿದೆ. Okay. Let's begin. What is this drainage pattern? Drainage pattern is defined as pattern which is formed by the flowing river, stream or a river. ಈ ಹರಿಯುವಂತ ನದಿಗಳು ಯಾವ ರೀತಿಯ ಪ್ಯಾಟರ್ನ್ ಗಳು ಕ್ರಿಯೇಟ್ ಮಾಡುತ್ತೆ, ಯಾವ ರೀತಿಯ ಆಕಾರದಲ್ಲಿ ಹೊರ್ಕೊಂಡು ಹೋಗುತ್ತೆ. ಇಟ್ ಇಸ್ ಸ್ಟ್ರೈಟ್ ಆಗಿ ಈ ತರ ಪ್ಯಾರಲಲ್ ಅಲ್ಲಿ ಹೋಗ್ಬೋದು. ಕರೆಕ್ಟ್. ಅಥವಾ ನೋಡಿರ್ತೀವಿ, ಟ್ರೀ ಇರುತ್ತೆ, ಈ ತರ ಒಂದು ಮೇನ್ ರಿವರ್ ಹರಿತಾ ಇದ್ರೆ ಟ್ರಿಬ್ಯೂಟರೀಸ್ ಗಳು ಬಂದು ಈ ರೀತಿ ಜಾಯಿನ್ ಆಗುವಂತದ್ದು. ಕರೆಕ್ಟ್. ಸೊ ದೇರ್ ಆರ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡುತ್ತೆ ವೆನ್ ಇಟ್ ಇಸ್ ಫ್ಲೋ ಇನ್ ಟು ಅ
ಏರಿಯಾ ನಮ್ಮ ಕರ್ನಾಟಕದಲ್ಲಿ ಯಾವಾಗ ರಿವರ್ಸ್ ಗಳು ಫ್ಲೋ ಆಗ್ತಾ ಇರುತ್ತೆ ಅವಾಗ ಡಿಫ್ರೆಂಟ್ ಆಂಗಲ್ ಅಲ್ಲಿ ಪ್ಯಾಟರ್ನ್ಸ್ ಗಳಲ್ಲಿ ಅವು ಕಂಡು ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಡ್ರೈನೇಜ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ದ ಪ್ಯಾಟರ್ನ್ ಮೀನ್ಸ್ ದ ಪ್ಯಾಟರ್ನ್ ವಿಚ್ ಇಸ್ ಫಾರ್ಮ್ಡ್ ಬೈ ದಿ ಫ್ಲೋಯಿಂಗ್ ರಿವರ್. ಯಾವಾಗ ಹರ್ಕೊಂಡ್ ಹೋಗುವಾಗ ಯಾವ್ಯಾವ್ದ ರೀತಿಯ ಪ್ಯಾಟರ್ನ್ ಗಳನ್ನ ಈ ರಿವರ್ಸ್ ಗಳು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನಾವು ಏನಂತ ಕರಿತೀವಿ, ಡ್ರೈನೇಜ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೈನೇಜ್ ಪ್ಯಾಟರ್ನ್ಸ್ ಬರುತ್ತೆ. ಅಂಡ್ ದ ಫಸ್ಟ್ ಒನ್ ಇಸ್ ಡೆಂಟ್ರಿಟಿಕ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ವೇರ್ ದಿ ಮೇನ್ ಸ್ಟ್ರೀಮ್ ಅಪಿಯರ್ಸ್ ಆಸ್ ಅ ಟ್ರಂಕ್ ಆಫ್ ಅ ಟ್ರೀ ಅಂಡ್ ಟ್ರಿಬ್ಯೂಟರೀಸ್ ಆಸ್ ಅ ಬ್ರಾಂಚಸ್. ಇಲ್ಲಿ ಹೇಗ್ ಕಾಣಿಸ್ತಾ ಇದೆ ನೋಡಿ, ಇಮ್ಯಾಜ್ ಪಿಕ್ಚರ್ ಕೂಡ ಇನ್ಸರ್ಟ್ ಮಾಡಿದೀನಿ. ಮೇನ್ ರಿವರ್ ಹೀಗಿದ್ರೆ ಆ ರಿವರ್ ನ ಟ್ರಿಬ್ಯೂಟರೀಸ್ ಗಳು ಹೇಗ್ ಕಾಣಿಸುತ್ತೆ, ಒಂದು ಟ್ರೀ ನ ಬ್ರಾಂಚಸ್ ಗಳ ಕಂಡಂಗೆ ಕಂಡು ಬರುತ್ತೆ. ಈ ಮೇನ್ ರಿವರ್ ಟ್ರಂಕ್ ಆಫ್ ದ ಟ್ರೀ ಆಗಿ ಕಂಡು ಬಂದ್ರೆ ಬ್ರಾಂಚಸ್ ಟ್ರಿಬ್ಯೂಟರೀಸ್ ಗಳು ಅದರ ಬ್ರಾಂಚಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಈ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಮಾಡಿರುವಂತಹ ಒಂದು ಪ್ಯಾಟರ್ನ್ ಗೆ ವಿ ಕಾಲ್ ಇಟ್ ಆಸ್ ಅ ಡೆಂಟ್ರಿಟಿಕ್ ಪ್ಯಾಟರ್ನ್ ಅಂತ ಹೇಳಿ ಕರೀತಾರೆ. ಇದ್ರ ಮೇಲೆ MCQ ಕ್ವಶನ್ಸ್ ಆಗಿರುತ್ತೆ. The main river appears like a trunk and the branches the tributaries will look like a branches is which type of drainage pattern ಅಂತ ಹೇಳಿ ಕ್ವಶನ್ ಎಲ್ಲ ಕೇಳಿದ್ದಾರೆ, ನೋಡ್ಕೊಳ್ಳಿ. ಸೊ dendritic means the main river will be appear like a trunk of a tree and the tributaries is appears as the its branches. Okay, then the second one is parallel pattern. What is this parallel pattern? Where each river flow parallel to the each other. ಇಲ್ಲಿ ಮೇನ್ ರಿವರ್ ಒಂದೇ ದಿಕ್ಕಲ್ಲಿ ಹರಿತಾ ಇರುತ್ತೆ, ಅದರ ಸಮಾನಾಂತರವಾಗಿ ಈಕ್ವಲ್ ಆಗಿ ಪ್ಯಾರಲಲ್ ಆಗಿ ಏನ್ ಮಾಡುತ್ತೆ, ಅದರ ಟ್ರಿಬ್ಯೂಟರೀಸ್ ಕೂಡ ಫ್ಲೋ ಆಗ್ತಾ ಇರುತ್ತೆ. ಅಂತಹ ರಿವರ್ ನ ನಾವೇನಂತ ಕರಿತೀವಿ, ಪ್ಯಾರಲಲ್ ರಿವರ್. ಸಾರಿ, ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ ಮರ್ತದೆ. ಡೆಂಟ್ರಿಟಿಕ್ ಯಾವ ರಿವರ್ಸ್ ಗಳು ಬೇಸಿನ್ ಅಲ್ಲಿ ಕಂಡು ಬರುತ್ತೆ ಅಂದ್ರೆ ರಿವರ್ ಕಾವೇರಿ ಅಂಡ್ ರಿವರ್ ಕೃಷ್ಣ. ರಿವರ್ ಕೃಷ್ಣ ನೋಡಿದಿರೋ ತುಂಬಾ ಟ್ರಿಬ್ಯೂಟರೀಸ್ ಗಳು ಇದೆ, ಕರೆಕ್ಟ್. ಭೀಮಾ ಇದೆ, ಮಲಪ್ರಭಾ, ಘಟಪ್ರಭಾ, ದರ್ ವೇರಿಯಸ್ ಟ್ರಿಬ್ಯೂಟರೀಸ್ ಇದೆ. ಅಂಡ್ ಕಾವೇರಿಗೂ ಅಷ್ಟೇ ತುಂಬಾ ಅನೇಕ ಟ್ರಿಬ್ಯೂಟರೀಸ್ ಗಳು ಇದೆ. ಇವು ಯಾವ ರೀತಿಯ ಒಂದು ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಿದೆ ಅಂದ್ರೆ ಇಟ್ ಇಸ್ ಅ ಡೆಂಟ್ರಿಟಿಕ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಿದೆ. ಎಕ್ಸಾಂಪಲ್ ಫಾರ್ ಅ ಡೆಂಟ್ರಿಟಿಕ್ ಪ್ಯಾಟರ್ನ್. ಓಕೆ, ದೆನ್ ನೆಕ್ಸ್ಟ್ ಇಸ್ ಪ್ಯಾರಲಲ್. ಪ್ಯಾರಲಲ್ ಅಂದ್ರೆ ಈ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳು ಕಂಡು ಬರುತ್ತೆ. ಒನ್ ಸೆಕೆಂಡ್, ಈ ಮ್ಯಾಪ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲೇ ಇದೆ ಮ್ಯಾಪ್, ತೋರಿಸ್ಬಿಡ್ತೀನಿ. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಏನ್ ಹುಟ್ಟುತ್ತಲ್ವಾ, ಈ ಎಲ್ಲಾ ರಿವರ್ಸ್ ಗಳು ಏನ್ ಮಾಡುತ್ತೆ, ಈ ವೆಸ್ಟ್ ಕಡೆ ಫ್ಲೋ ಆಗುತ್ತೆ. ಇಲ್ಲಿ ವೆಸ್ಟ್ ಕಡೆ ಫ್ಲೋ ಆಗೋದು ಏನ್ ಮಾಡುತ್ತೆ, ಎಲ್ಲ ಪ್ಯಾರಲಲ್ ಒಂದೇ ಸಮಾನಾಂತರ ರೇಖೆ ತರ ಸ್ಟ್ರೈಟ್ ಲೈನ್ ಗಳು ಪ್ಯಾರಲಲ್ ತರ ಏನ್ ಮಾಡುತ್ತೆ, ಫ್ಲೋ ಆಗುತ್ತೆ. ಅಂತಹ ರಿವರ್ಸ್ ಗಳನ್ನ ವಿ ಕಾಲ್ ಇಟ್ ಆಸ್ ದಿ ಪ್ಯಾರಲಲ್ ರಿವರ್ಸ್. ಎಕ್ಸಾಂಪಲ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳು ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಒನ್ ಇಸ್ ಅಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ವಾಟ್ ಇಸ್ ದಿಸ್ ಅಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂದ್ರೆ ನೋಡ್ಕೊಳ್ಳಿ, ವೇರ್ ಮೇನ್ ರಿವರ್ ಹೇಗಿರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಈ ಒಂದು ಮೇನ್ ರಿವರ್ ಈಸ್ಟ್ ಕಡೆ ಫ್ಲೋ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇಟ್ಸ್ ಟ್ರಿಬ್ಯೂಟರಿ ಇಸ್ ಫ್ಲೋಯಿಂಗ್ ಫ್ರಮ್ ದಿ ವೆಸ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್. ವೇರ್ ಮೇನ್ ರಿವರ್ ಇಸ್ ಫ್ಲೋಯಿಂಗ್ ಇನ್ ಒನ್ ಡೈರೆಕ್ಷನ್, ಟ್ರಿಬ್ಯೂಟರಿ ಇಸ್ ಫ್ಲೋಯಿಂಗ್ ಇನ್ ದಟ್ ಅಪೋಸಿಟ್ ಡೈರೆಕ್ಷನ್ ಅಂಡ್ ದ ಫಾರ್ಮ್ ಅ pattern. That pattern we call it as the obsequent pattern. See, look into here, where the main stream and the tributaries are opposite to each other. ವಿರುದ್ಧ ದಿಕ್ಕಿನಲ್ಲಿ, ಆಪೋಸಿಟ್ ದಿಕ್ಕಿನಲ್ಲಿ ಯಾವಾಗ ರಿವರ್ಸ್ ಗಳು ಮೇನ್ ರಿವರ್ ಮತ್ತೆ ಅದು ಟ್ರಿಬ್ಯೂಟರಿ ಹರಿಯುತ್ತೋ ಅಂತಹ ಪ್ಯಾಟರ್ನ್ ಗೆ ವಿ ಕಾಲ್ ಇಟ್ ಆಸ್ ಅ ಅಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಯಾವುದು ಅಂದ್ರೆ ಈ ಮಂಜಾರ ಅಂಡ್ ದಿ ಕಾರಂಜಾ ಅಂತ ಹೇಳಿ ಈ ಒಂದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಇವನ್ ಕರ್ನಾಟಕದಲ್ಲೂ ಫ್ಲೋ ಆಗುತ್ತೆ. ಈ ಬೀದರ್ ಏನಿದೆ ಇಲ್ಲಿ ಕಂಡು ಬರುತ್ತೆ ಈ ರಿವರ್ಸ್ ಗಳು. ಈ ಬೀದರ್ ಟಿಪ್ ಆಫ್ ದಿ ಕರ್ನಾಟಕ ಇಲ್ಲಿ ನಾರ್ತ್ ಅಲ್ಲಿ ಇದೆಯಲ್ಲ, ಇಲ್ಲಿ ಮಂಜಾರ ಅಂತ ಹೇಳಿ ಈ ರೀತಿ ಫ್ಲೋ ಆದ್ರೆ ನೋಡಿ, ಈ ರೀತಿ ಫ್ಲೋ ಆದ್ರೆ ತೋರಿಸ್ತೀನಿ, ಈ ರೀತಿ ಫ್ಲೋ ಆದ್ರೆ ಕಾರಂಜಾ ಅಂತ ಹೇಳಿ ಈ ರೀತಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದು ಸೇರುತ್ತೆ. ಅಂತಹ ರಿವರ್ ಗೆ ವಿ ಕಾಲ್ ಇಟ್ ಆಸ್ ದಿ ಅಬ್ಸಿಕ್ವೆಂಟ್ ರಿವರ್. ಇದ್ರ ಮೇಲೆ ಕ್ವಶನ್ ಕೂಡ ಆಗಿದೆ ಕರ್ನಾಟಕದಲ್ಲಿ. ಎಕ್ಸಾಂಪಲ್ ಗೆ ಅಬ್ಸಿಕ್ವೆಂಟ್ ಪ್ಯಾಟರ್ನ್ ಗೆ ಇರುವಂತಹ ಒಂದು ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ, ದಟ್ ಇಸ್ ಮಂಜಾರ ಅಂಡ್ ಕಾರಂಜಾ ರಿವರ್ಸ್. ಓಕೆ, ಸಾರಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, radial drainage pattern. What is this radial drainage pattern? Assume there is a peak, tip of the peak ಇದೆ, ಒಂದು ಬೆಟ್ಟ, ಒಂದು ಪೀಕ್ ನ ಒಂದು ತುದಿ ಇದೆ. ಈ ತುದಿಯಲ್ಲಿ ಏನಾಗಿದೆ, ಒಂದು ರಿವರ್ಸ್ ಗಳು ಏನಾಗಿದೆ, ರೈಸ್ ಆಗಿದೆ. ಅದು ಹುಟ್ಟುಬಿಟ್ಟು ಏನ್ ಮಾಡುತ್ತೆ, ಇಟ್ ಸ್ಟಾರ್ಟೆಡ್ ಟು ಫ್ಲೋಯಿಂಗ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್. ಒಂದೇ ದಿಕ್ಕಿಗೆ ಹರಿಯಲ್ಲ, ಎಲ್ಲಾ ಕಡೆಗೂ ಏನ್ ಮಾಡುತ್ತೆ, ಫ್ಲೋ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ಹರಿಯುವಂತಹ ರಿವರ್ಸ್ ಗೆ ವಿ ಕಾಲ್ ಇಟ್ ಆಸ್ ದಿ ರೇಡಿಯಲ್ ರಿವರ್, where each river originate over the
ಸಮ್ಮಿಟ್ ಅಂದ್ರೆ ಟಿಪ್ ಆಫ್ ದಿ ಮೌಂಟೇನ್ ಆರ್ ಟಿಪ್ ಆಫ್ ಅ ಪೀಕ್, ಒಂದು ಪೀಕ್ ನ ತುತ್ತ ತುದಿಯಲ್ಲಿ, ಓವರ್ ಅ ಸಮ್ಮಿಟ್. ಓಕೆ, ಅಂಡ್ ಫ್ಲೋ ಆಲ್ ದ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಅಲ್ಲೂ ಏನ್ ಮಾಡುತ್ತೆ, ಅರಿಯಕ್ ಸ್ಟಾರ್ಟ್ ಮಾಡುತ್ತೆ. ಅಂತಹ ರಿವರ್ಸ್ ಪ್ಯಾಟರ್ನ್ ಗೆ ವಿ ಕಾಲ್ ಇಟ್ ಆಸ್ ದಿ ರೇಡಿಯಲ್ ಪ್ಯಾಟರ್ನ್. ಎಕ್ಸಾಂಪಲ್ ಯಾವುದು ಅಂದ್ರೆ ನಮ್ಮ ಈ ಒಂದು ಇದು ಏನ್ ಬರುತ್ತೆ, ನಂದಿದುರ್ಗ ರಿವರ್ ಸಿಸ್ಟಮ್ ಕಂಡು ಬರುತ್ತೆ ನೋಡಿ, ಇಲ್ಲಿ ಕಂಡು ಬರುತ್ತೆ. ಓಕೆ, ಇಲ್ಲಿ ಒಂದು ನದಿ ಹುಟ್ಟುತ್ತೆ, ಇದನ್ನ ಹೇಗೆ ಡಿವೈಡ್ ಮಾಡುತ್ತೆ ಈ ಒಂದು ಸಬ್ಮಿಟ್ ಇದು ಅಂತ ಹೇಳಿದ್ರೆ, ಒಂದ್ ಸೆಕೆಂಡ್ ಪೆನ್ ತಗೊಂತಾನೆ. ಈ ಕೋಲಾರ್ ಅಂಡ್ ಈ ರೀಜನ್ ಅಲ್ಲಿ ಇದೆಯಲ್ಲ, ಈ ನಂದಿದುರ್ಗ, ವಾಟ್ ಹ್ಯಾಪನ್ ಟು ದಿಸ್, ಒಂದ್ ಸೆಕೆಂಡ್. ಕಾಣಿಸ್ತಿದೆ ಅನ್ಸುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಈ ಕಡೆ ನಾರ್ತ್ ಪೆರಿಯಾರ್, ಕೆಳಗಡೆ ಸೌತ್ ಪೆರಿಯಾರ್, ಮತ್ತೆ ಇನ್ನೊಂದು ಪೋಲಾರ್ ರಿವರ್ ಅಂತ ಹೇಳಿ 3 ರಿವರ್ಗಳು ಒಂದೇ ನಂದಿದುರ್ಗ ಹಿಲ್ಸ್ ಇಂದ ಫ್ಲೋ ರೈಸ್ ಆಗಿ 3 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಫ್ಲೋ ಆಗುತ್ತೆ. ಅಂತಹ ಒಂದು ಡ್ರೈನೇಜ್ ಸಿಸ್ಟಮ್ಗೆ ವಿ ಕಾಲ್ ಇಟ್ ಆಸ್ ದಿ ರೇಡಿಯಲ್ ಡ್ರೈನೇಜ್ ಸಿಸ್ಟಮ್. ಓಕೆ, ನಮ್ ಪೆನ್ ವರ್ಕ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ದಟ್ ಸ್ಕಿಪ್ ಆಗ್ತಾ ಇದೆ. ಓಕೆ, ಎಕ್ಸಾಂಪಲ್ ಕೊಡಿ ನೋಡಿ, ಪಿಕ್ಚರ್ ಅಲ್ಲಿ ಕೂಡ ತೋರಿಸಿದೀನಿ. ಓಕೆ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ರಿವರ್ ರೈಸ್ ಆಗುತ್ತೆ ಒಂದು ಟಿಪ್ ಆಫ್ ದಿ ಮೌಂಟೇನ್ ಅಲ್ಲಿ, ಎಲ್ಲಾ ಡೈರೆಕ್ಷನ್ ಅಲ್ಲೂ ಫ್ಲೋ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ಓಕೆನಾ, ಸೊ ಎಕ್ಸಾಂಪಲ್ ನಂದಿದುರ್ಗ. ದಿಸ್ ಆಲ್ ಅಬೌಟ್ ಯುವರ್ ಡ್ರೈನೇಜ್ ಪ್ಯಾಟರ್ನ್. ಡ್ರೈನೇಜ್ ಪ್ಯಾಟರ್ನ್ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್ ರಿಲೇಟಿಂಗ್ ಟು ದಿ ಡ್ರೈನೇಜ್ ಪ್ಯಾಟರ್ನ್? ಒಂದೊಂದಕ್ಕೂ ಕ್ವಶನ್ಸ್ ಗಳು ರೈಸ್ ಆಗಿದೆ, ಒಂದೊಂದು ಇದನ್ನ ಕೊಟ್ಬಿಟ್ಟು ಕೂಡ ಕ್ವಶನ್ ಕೇಳ್ತಾರೆ. ಇನ್ನೊಂದ್ ಇರ್ಬೇಕು, ಅಪ್ಡೇಟ್ ಇನ್ನೊಂದು ಹಾಕಿದ್ದೆ, ಇಲ್ಲೆಲ್ಲೋ ಮಿಸ್ಸಿಂಗ್ ಆಗಿದೆ. ಅದು ರೆಕ್ಟಾಂಗಲ್ ಇನ್ನೊಂದು ಬರುತ್ತೆ, ರೆಕ್ಟಾಂಗಲ್ ಪ್ಯಾಟರ್ನ್ ಅಂತ ಒಂದು ಕೂಡ ಬರುತ್ತೆ. ರೆಕ್ಟಾಂಗಲ್ ಪ್ಯಾಟರ್ನ್ ಏನು ಅಂದ್ರೆ, ವೇರ್ ಮೇನ್ ರಿವರ್ ಅಂಡ್ ದಿ ಸಬ್ಸಿಕ್ವೆಂಟ್ ರಿವರ್ ದ ಮೀಟ್ ಇನ್ ಎಕ್ಸಾಕ್ಟ್ಲಿ ಅಪ್ರಾಕ್ಸಿಮೇಟ್ಲಿ ಅಟ್ ದಿ 90 ಡಿಗ್ರಿ ಆಂಗಲ್. ಒಂದು 90 ಡಿಗ್ರಿ ಆಂಗಲ್, ಸೇ ಫಾರ್ ಎಕ್ಸಾಂಪಲ್ ಇದು ಮೇನ್ ರಿವರ್ ಹರಿತಾ ಇದೆ ಅಂತ ಅನ್ಕೊಳ್ಳಿ, ಇದು ಟ್ರಿಬ್ಯೂಟರಿ ಅಂತ ಅನ್ಕೊಳ್ಳಿ, ಇದು ಆ ಮೇನ್ ರಿವರ್ ನ ಟ್ರಿಬ್ಯೂಟರಿ. ಈ ಟ್ರಿಬ್ಯೂಟರಿ ಏನ್ ಮಾಡ್ತಾ ಇದೆ, ಇಟ್ಸ್ ಗೋಯಿಂಗ್ ಟು ಜಾಯಿನಿಂಗ್ ದಿ ಮೇನ್ ರಿವರ್ ಎಕ್ಸಾಕ್ಟ್ಲಿ ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ ಅಥವಾ ಅಪ್ರಾಕ್ಸಿಮೇಟ್ ಆಗಿ 90 ಡಿಗ್ರಿಯ ಒಂದು ಆಕಾರದಲ್ಲಿ ಬಂದು ಜಾಯಿನ್ ಆಗುತ್ತೆ. ಅದನ್ನ ರೆಕ್ಟಾಂಗ್ಯುಲರ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಅದು ಕೂಡ ಒನ್ ಆಫ್ ದಿ ಫಾರ್ಮ್ ಆಫ್ ಡ್ರೈನೇಜ್ ಪ್ಯಾಟರ್ನ್ ಇದೆ. ಇಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದೇನೋ ಮಿಸ್ಸಿಂಗ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ನೋಟ್ಸ್ ಪ್ರೊವೈಡ್ ಮಾಡುವಾಗ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ದೆನ್ let's begin with the our river system. The second point is river system of Karnataka. Okay, entire river system of Karnataka were broadly majorly classified as the 7 major river system. Okay, ಕರ್ನಾಟಕದಲ್ಲಿ ಟೋಟಲ್ ಏನ್ ರಿವರ್ಸ್ ಹರಿಯುತ್ತೆ ಅದನ್ನ 7 ಮೇಜರ್ ರಿವರ್ ಸಿಸ್ಟಮ್ ಆಗಿ ಕ್ಲಾಸಿಫೈಡ್ ಮಾಡ್ತಾರೆ. ಅಂಡ್ ಇಟ್ಸ್ ವಿಲ್ ಬಿ ಡಿವೈಡೆಡ್ ಬೈ ದಿ 3 ವಾಟರ್ ಡಿವೈಡ್ ಸಮ್ಮಿಟ್. ಈ ವಾಟರ್ ಡಿವೈಡ್ ಸಮ್ಮಿಟ್ ಬಗ್ಗೆ ಒಂದ್ಸಲ ಹೇಳಿದೆ ಅನ್ಸುತ್ತೆ. ಈಗ ಇಂಡಿಯಾದಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ, ಇದು ಇಂಡಿಯಾ ಇದೆ, ಪೆನಿನ್ಸುಲರ್ ಪ್ಲಾಟೋ, ಇಲ್ಲಿ ನರ್ದನ್ ಇದು ಹಿಮಾಲಯನ್ ಮೌಂಟೇನ್ಸ್ ಗಳು ಕಂಡು ಬರುತ್ತೆ. ಇಲ್ಲಿ ನಮ್ಗೆ ಗೊತ್ತಿದೆ ರಾಜಸ್ಥಾನ್ ಹತ್ರ ಅರಾವಳಿ ಹಿಲ್ಸ್ ಗಳು ಕಂಡು ಬರುತ್ತೆ, ಕರೆಕ್ಟಾ? ಸೊ ಈ ಅರಾವಳಿ ಹಿಲ್ಸ್ ಕೂಡ ಆಕ್ಟಿಂಗ್ ಆಸ್ ಅ ವಾಟರ್ ಡಿವೈಡ್ ಸಮ್ಮಿಟ್. ಏನು ವಾಟರ್ ಡಿವೈಡ್ ಸಮ್ಮಿಟ್ ಅಂದ್ರೆ, ಈ ಸೈಡ್ ಹುಟ್ಟೋ ನದಿಗಳನ್ನ ಈ ಕಡೆ ಫ್ಲೋ ಆಗಂಗೆ, ಈ ಕಡೆ ಹುಟ್ಟೋ ನದಿಗಳನ್ನ ಈ ಕಡೆ ಡಿವೈಡ್ ಮಾಡುತ್ತೆ. ಎರಡು ಫ್ಲೋ ಆಗೋ ರಿವರ್ ಗಳ ನಡುವೆ ಒಂದು ಬ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ. ಅದನ್ನ ನಾವು ವಾಟರ್ ಡಿವೈಡ್ ಸಮ್ಮಿಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯ ನಮ್ಮ ಕರ್ನಾಟಕದಲ್ಲೂ ಒಂದು 3 ರೀತಿಯ ವಾಟರ್ ಡಿವೈಡ್ ಸಮ್ಮಿಟ್ ಗಳು ಕಂಡು ಬರುತ್ತೆ. ಓಕೆ, ಸೊ ಆ 3 ವಾಟರ್ ಡಿವೈಡ್ ಸಮ್ಮಿಟ್ ಗಳಲ್ಲಿ ಮೇನ್ ಆಗಿ ನಾವು 7 ರಿವರ್ಸ್ ಗಳನ್ನ ನೋಡ್ತೀವಿ ಇಂಡಿಯನ್ ಸಿಸ್ಟಮ್ ಅಲ್ಲಿ. ಯಾವ್ಯಾವ 7 ಮೇನ್ ರಿವರ್ ಸಿಸ್ಟಮ್ ಅಂದ್ರೆ, ಒಂದು ಗೋದಾವರಿ ನೋಡ್ತೀವಿ, ಕೃಷ್ಣ, ಕಾವೇರಿ, ನಾರ್ತ್ ಪೆರಿಯಾರ್, ಸೌತ್ ಪೆರಿಯಾರ್, ಪೋಲಾರ್ ಅಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಮ್ಯಾಪ್ ಅಲ್ಲಿ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಗೋದಾವರಿ ರಿವರ್ ಬರುತ್ತೆ, ಝೂಮ್ ಮಾಡ್ಕೊಂಡು ನೋಡಿ, ಪೆನ್ ವರ್ಕ್ ಆಗಲ್ಲ ಒಂದೊಂದ್ಸಲ. ಗೋದಾವರಿ ಬರುತ್ತೆ ಅಂಡ್ ಕೃಷ್ಣಾ ನದಿ ಬರುತ್ತೆ, ಕಾವೇರಿ ಬರುತ್ತೆ. ಇಲ್ಲಿ ನಾರ್ತ್ ಪೆರಿಯಾರ್, ಸೌತ್ ಪೆರಿಯಾರ್, ಪೋಲಾರ್ ರೀಜನ್ ಅಂಡ್ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುವಂತದ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ 7 ಮೇಜರ್ ರಿವರ್ಸ್ ಗಳನ್ನ ಕ್ಲಾಸಿಫೈಡ್ ಮಾಡ್ತಾರೆ. ಅಂಡ್ ಇಟ್ ಇಸ್ ಡಿವೈಡೆಡ್ ಬೈ ದಿ 3 ವಾಟರ್ ಡಿವೈಡ್ ಸಮ್ಮಿಟ್. ಎಷ್ಟು ವಾಟರ್ ಡಿವೈಡ್ ಸಮ್ಮಿಟ್ ಗಳಿದೆ ಇನ್ ಕರ್ನಾಟಕದಲ್ಲಿ, ಇದು ಕೂಡ ಕ್ವಶನ್ ಆಗಿದೆ. 3 ವಾಟರ್ ಡಿವೈಡ್ ಸಮ್ಮಿಟ್ ಗಳು ಬರುತ್ತೆ. ಯಾವ್ಯಾವ್ದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ,
ಫಸ್ಟ್ ಬಂದು ವಾಟರ್ ಡಿವೈಡ್ ಸಬ್ಮಿಟ್ ಯಾವ್ದು ಕರ್ನಾಟಕದ ಅಂದ್ರೆ ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ ಏನ್ ಮಾಡುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟುವಂತಹ ನದಿಗಳನ್ನ ವೆಸ್ಟ್ ಫ್ಲೋಯಿಂಗ್ ಅಂಡ್ ಈಸ್ಟ್ ಫ್ಲೋಯಿಂಗ್ ಆಗಿ ಈ ರೀತಿ ಡಿವೈಡ್ ಮಾಡುತ್ತೆ. ಈ ವೆಸ್ಟರ್ನ್ ಘಾಟ್ ಅಲ್ಲಿ ಏನ್ ರಿವರ್ಸ್ ಗಳು ಹುಟ್ಟುತ್ತೆ, ಕೆಲವೊಂದು ವೆಸ್ಟ್ ಫ್ಲೋ ಆಗುತ್ತೆ, ಕೆಲವೊಂದು ಈಸ್ಟ್ ಫ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಸ್ಟರ್ನ್ ಘಾಟ್ಸ್ ಏನಂತಾರೆ, ಒನ್ ಆಫ್ ದಿ ವಾಟರ್ ಡಿವೈಡ್ ಸಮ್ಮಿಟ್ ಅಂತ ಹೇಳಿ ಕರೀತಾರೆ. ಅಂಡ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಹೆಚ್ಚಾಗಿ, ಕರ್ನಾಟಕ ಸ್ವಲ್ಪ ಪಾರ್ಟ್ ಅಲ್ಲಿ ಈ ತರ ಒಂದು ಬೆಟ್ಟಗಳು ಕಂಡು ಬರುತ್ತೆ, ಬಾಲ್ಘಾಟ್ ರೇಂಜ್ ಗಳು ಕಂಡು ಬರುತ್ತೆ. ಅದು ಹರಿಶ್ಚಂದ್ರಗಾರ್ ಅಂಡ್ ದಿ ಬಾಲ್ಘಾಟ್ ರೇಂಜ್ ವಿಚ್ ಇಸ್ ಫೌಂಡ್ ಇನ್ ದಿ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ರೀಜನ್. ಅಲ್ಲಿ ಹುಟ್ಟೋ ರಿವರ್ಸ್ ಏನ್ ಮಾಡುತ್ತೆ, ಗೋದಾವರಿ ಅಂಡ್ ಕೃಷ್ಣ ಎರಡೂ ರಿವರ್ ನ ಡಿವೈಡ್ ಮಾಡುತ್ತೆ, ಬೇರೆ ಬೇರೆ ದಿಕ್ಕಿನಲ್ಲಿ ಹರಿಯೋದಿಕ್ಕೆ ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಅದಕ್ಕೇನೆ ಹರಿಶ್ಚಂದ್ರಗಾರ್ ಅಂಡ್ ಬಾಲ್ಘಾಟ್ ರೇಂಜ್ ಇಸ್ ಆಲ್ಸೋ ಒನ್ ಆಫ್ ದಿ ವಾಟರ್ ಡಿವೈಡ್ ಸಮ್ಮಿಟ್ ಆಫ್ ದಿ ಕರ್ನಾಟಕ ಅಂತ ಹೇಳಿ ಕರಿತೀವಿ. ಅಂಡ್ ದ ಮೇಜರ್ ವಾಟರ್ ಡಿವೈಡ್ ಸಮ್ಮಿಟರ್ಸ್ ನಂದಿದುರ್ಗ, ಇಲ್ಲೇ ಹೇಳ್ದೆ, ಇಲ್ಲಿ ನಂದಿದುರ್ಗದಲ್ಲಿ ಹುಟ್ಟೋ, ಇಲ್ಲಿ ನಂದಿದುರ್ಗ ಏನಿದೆ ಈ ರೇಂಜು, ಈ ಕಡೆ ನಾರ್ತ್ ಗೆ ಹರಿಯುವಂತದ್ನ ನಾರ್ತ್ ಪೆರಿಯಾರ್ ಅಂತ ಹೇಳಿ ಕರಿತೀವಿ, ಸೌತ್ ಹರಿಯೋದ್ನ ಸೌತ್ ಪೆರಿಯಾರ್ ಅಂಡ್ ದಿ ಪೋಲಾರ್ ಅಂತ ಹೇಳಿ ಮೂರು ರಿವರ್ ಗಳನ್ನ ಡಿವೈಡ್ ಮಾಡುತ್ತೆ ಬೇರೆ ಬೇರೆ ಡೈರೆಕ್ಷನ್ ಗೆ. ಅದಕ್ಕೇನೆ ನಂದಿದುರ್ಗ ಇಸ್ ಆಲ್ಸೋ ಕನ್ಸಿಡರ್ ಆಸ್ ದಿ ಒನ್ ಆಫ್ ದಿ ವಾಟರ್ ಡಿವೈಡ್ ಸಮ್ಮಿಟ್. ಇದು ಕೂಡ ಕ್ವಶನ್ ಆಗಿದೆ, ಎಷ್ಟು ಡಿವೈಡ್ ಸಮ್ಮಿಟ್ ಇದೆ ಇಲ್ಲ ಕೊಟ್ಬಿಟ್ಟು ಯಾವುದು ಅಲ್ಲ ಅಂತ ಕೇಳುವಂತಹ ಚಾನ್ಸಸ್ ಕೂಡ ಇದೆ, ಅದನ್ನ ನೋಡ್ಕೊಳ್ಳಿ. ಓಕೆ, ದೆನ್ ಇವಾಗ ನಾವೇನ್ ಮಾಡ್ತೀವಿ, ಒನ್ಲಿ ಇಂಪಾರ್ಟೆಂಟ್ ರಿವರ್ಸ್ ಏನಿದೆ ಅದನ್ನ ಮಾತ್ರನೇ ನಾವೇನ್ ಮಾಡ್ತೀವಿ, ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ರಿವರ್ಸ್ ಆಫ್ ಕರ್ನಾಟಕ, ಇನ್ ದಟ್ ವಿಲ್ ಗೋನ್ ಟು ಲರ್ನ್ ಅಬೌಟ್ ಕೃಷ್ಣಾ ರಿವರ್, ಕಾವೇರಿ ರಿವರ್ ನೋಡೋಣ, ಅಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳನ್ನ ನೋಡೋಣ. ಓಕೆನಾ, ಫಸ್ಟ್ ಲೆಟ್ ಅಸ್ ಬಿಗ್ಯಾನ್ ವಿತ್ ದ ಫಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ river of Karnataka is river Krishna. Okay, Krishna river, it is an interstate river. Okay, ಇದು ಬರೀ ಒಂದೇ ಸ್ಟೇಟ್ ಅಲ್ಲಿ ಹರಿಯಲ್ಲ, ಇಟ್ ಇಸ್ ಅ ಇಂಟರ್ಸ್ಟೇಟ್ ರಿವರ್. ಯಾವ್ಯಾವ ಇಂಟರ್ಸ್ಟೇಟ್ ರಿವರ್ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಇದು ಹರಿಯುತ್ತೆ ಅಂದ್ರೆ, ಇಟ್ ಇಸ್ ಫ್ಲೋ ಬಿಟ್ವೀನ್ ದಿ ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ದಿ ಆಂಧ್ರ ಪ್ರದೇಶ್. ಇವಾಗ ತೆಲಂಗಾಣ ಕೂಡ ಇನ್ಕ್ಲೂಡ್ ಆಗುತ್ತೆ, ಇಲ್ಲೊಂದು ತೆಲಂಗಾಣನು ಆಡ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವ್ಯಾವ ಸ್ಟೇಟ್ ಅಲ್ಲಿ ಇದು ಫ್ಲೋ ಆಗುತ್ತೆ, ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶದಲ್ಲಿ ಹರಿದು ಫೈನಲಿ ಇಟ್ ಈಸ್ ಫ್ಲೋ ಇನ್ ಟು ಅ ಬೇ ಆಫ್ ಬೆಂಗಾಲ್ ಅಲ್ಲಿ ಡೈನ್ ಆಗುತ್ತೆ, ಫ್ಲೋ ಆಗುತ್ತೆ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇನ್ ದ ಪೆನಿನ್ಸುಲಾರ್ ಇಂಡಿಯಾ. ಪೆನಿನ್ಸುಲಾರ್ ಇಂಡಿಯಾದ ಫಸ್ಟ್ ಲಾರ್ಜೆಸ್ಟ್ ರಿವರ್ ಯಾವುದು, ಆಲ್ರೆಡಿ ನಾವು ರಿವರ್ ಸಿಸ್ಟಮ್ ಆಫ್ ಇಂಡಿಯಾ ಓದಿದೀವಿ. ಸೊ ಫಸ್ಟ್ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಆಫ್ ಪೆನಿನ್ಸುಲಾರ್ ಇಂಡಿಯಾ ಯಾವುದು? ನೋ, ಮಹಾನದಿ ಅಲ್ಲ. ಗಂಗಾ ಇಸ್ ಇನ್ ಪೆನಿನ್ಸುಲಾರ್ ಪ್ಲಾಟೋ, ಹಿಮಾಲಯನ್ ರೇಂಜ್ ಅಲ್ಲಿ ಅಲ್ವಾ? ಪೆನಿನ್ಸುಲಾರ್ ಪ್ಲಾಟೋ ಬಗ್ಗೆ ಮಾತಾಡ್ತಾ ಇದೀವಿ. ಪೆನಿನ್ಸುಲಾರ್ ಇಂಡಿಯಾದ ಅತಿ ದೊಡ್ಡದಾದ ನದಿ ಯಾವುದು? ರಿವರ್ ಗೋದಾವರಿ. ರಿವರ್ ಗೋದಾವರಿ. ಡಿಯರ್ ಪಾರ್ಟಿಸಿಪೆಂಟ್, ಲೆಟ್ ಮಿ ನೋ, ನನ್ನ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿದ್ಯಾ? ಇಂಟರ್ನೆಟ್ ಇಸ್ ನಾಟ್ ಸ್ಟೇಬಲ್ ಅಂತ ತೋರಿಸ್ತಾ ಇದೆ. ನಿಮಗ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿದ್ಯಾ ಇಲ್ಲ ಬ್ರೇಕ್ ಏನಾದ್ರು ಆಗ್ತಾ ಇದೆಯಾ? ಐ ಡೋಂಟ್ ನೋ. ಕೇಳಿಸ್ತಾ ಇದೆಯಾ? ಓಕೆ, ಫೈನ್. ಓಕೆ, ಸೊ ದ ಫಸ್ಟ್ ಲಾರ್ಜೆಸ್ಟ್ ಅಂದ್ರೆ ರಿವರ್ ಗೋದಾವರಿ. ದ ಸೆಕೆಂಡ್ ಲಾರ್ಜೆಸ್ಟ್ ಆಫ್ ಪೆನಿನ್ಸುಲಾರ್ ಇಂಡಿಯಾ ಅಂದ್ರೆ ದಟ್ ಇಸ್ ರಿವರ್ ಕೃಷ್ಣ. ಓಕೆ, ಇಟ್ಸ್ ಎಲ್ಲಿ ಹುಟ್ಟುತ್ತೆ ಅಂದ್ರೆ, ಇಟ್ ಇಸ್ ರೈಸ್ ಇನ್ ವೆಸ್ಟರ್ನ್ ಘಾಟ್ಸ್ ಅಟ್ ಆಲ್ಟಿಟ್ಯೂಡ್ ಆಫ್ 1337. ಆಲ್ಟಿಟ್ಯೂಡ್ ಎಲ್ಲ ಕೇಳಲ್ಲ, ಎಷ್ಟು ಹೈಟ್ ಅಲ್ಲಿ ಹುಟ್ಟುತ್ತೆ ಅಂತೆಲ್ಲ ಕೇಳಲ್ಲ, ಜಸ್ಟ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಓಕೆ, ಇಟ್ ಇಸ್ ನಿಯರ್ ಮಹಾಬಲೇಶ್ವರ ಇನ್ನ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ. ವೆಸ್ಟರ್ನ್ ಘಾಟ್ಸು ಏನಾಗುತ್ತೆ, ಗುಜರಾತ್ ಇಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಇಟ್ ಸ್ಟಾರ್ಟ್ ಫ್ರಮ್ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಅಂಡ್ ಸಮ್ ಪಾರ್ಟ್ ಆಫ್ ತಮಿಳ್ನಾಡು, ಈ ಕಡೆ ಒಂದ್ ಸ್ವಲ್ಪ ಕವರ್ ಆಗುತ್ತೆ. ಕರೆಕ್ಟಾ? ಸೊ ಈ ಮಹಾರಾಷ್ಟ್ರ ವೆಸ್ಟರ್ನ್ ಘಾಟ್ಸ್ ಗಳು ಏನ್ ಕಂಡು ಬರುತ್ತೆ, ಅಲ್ಲಿ ಮಹಾಬಲೇಶ್ವರ ಅನ್ನೋ ಒಂದು ವೆಸ್ಟರ್ನ್ ಘಾಟ್ಸ್ ರೀಜನ್ ಅಲ್ಲಿ ಈ ಒಂದು ಕೃಷ್ಣ ರಿವರ್ ಏನಾಗುತ್ತೆ, ಹುಟ್ಟುತ್ತೆ. ಅಂಡ್ ಇಟ್ಸ್ ಫ್ಲೋ ಅಕ್ರಾಸ್ ದ ಹೋಲ್ ವಿಡ್ತ್ ಆಫ್ ದಿ ಪೆನಿನ್ಸುಲಾರ್ ಫ್ರಮ್ ದ ವೆಸ್ಟ್ ಟು ಈಸ್ಟ್. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟಿ ಏನ್ ಮಾಡುತ್ತೆ, ಇಟ್ ಇಸ್ ನೋಡಿ, ಸಾರಿ, ಈ ವೆಸ್ಟರ್ನ್ ಘಾಟ್ ಅಲ್ಲಿ ವೆಸ್ಟ್ ಪಾರ್ಟ್ ಅಲ್ಲಿ ಹುಟ್ಟಿ ಇಟ್ಸ್ ಫ್ಲೋ ಟುವರ್ಡ್ಸ್ ದಿ ಈಸ್ಟರ್ನ್ ಸೈಡ್ ಗೆ ಫ್ಲೋ ಆಗುತ್ತೆ. ಕರೆಕ್ಟ್? ಅಂಡ್ ಯಾವ್ಯಾವ ಸ್ಟೇಟ್ ಅಲ್ಲಿ ಫ್ಲೋ ಆಗುತ್ತೆ, ಇಟ್ ಇಸ್ ಶೇರ್ ಬಿಟ್ವೀನ್ ದಿ ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ. ಅಂಡ್ ಕರ್ನಾಟಕ ಕೃಷ್ಣ ಕೋರ್ಸಸ್ ಅಬೌಟ್ 483 ಕಿಲೋಮೀಟರ್ ಅಂಡ್ ಲೈಸ್ ಇನ್ ಕರ್ನಾಟಕ ಸ್ಟೇಟ್. ಎಂಟೈರ್ ಇದು ಹರಿಯುವಂತದ್ದು, ಎಂಟೈರ್ ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ ತಗೊಂಡ್ರೆ 1400 ಕಿಲೋಮೀಟರ್ಸ್ ದೂರವರೆಗೂ ಹರಿಯುತ್ತೆ, ಲೆಂತ್ ಅಲ್ಲಿ ಇದೆ. ಬಟ್ ಕರ್ನಾಟಕದಲ್ಲಿ ಒನ್ಲಿ ಇಟ್ಸ್ ಫ್ಲೋಸ್ ಇನ್
483 ಕಿಲೋಮೀಟರ್ ಅಷ್ಟು ಮಾತ್ರನೇ ಕರ್ನಾಟಕದಲ್ಲಿ ಹರಿಯುವಂತದ್ದು. ಓಕೆನಾ? ಅಂಡ್ ದ ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಕೃಷ್ಣ ಇಸ್ ಭೀಮಾ, ಕೊಯ್ನಾ, ಪಂಚ್ಗಂಗಾ, ದೂದ್ಗಂಗಾ, ತುಂಗಭದ್ರಾ, ಹಿರಣ್ಯಕೇಶಿ ಅಂಡ್ ಘಟಪ್ರಭಾ ಅಂಡ್ ಮಲಪ್ರಭಾ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತದ್ದು ತುಂಗಭದ್ರಾ ಬರುತ್ತೆ, ಘಟಪ್ರಭಾ ಬರುತ್ತೆ, ಮಲಪ್ರಭಾ ಬರುತ್ತೆ ಅಂಡ್ ಭೀಮಾ ಕೂಡ ಬರುತ್ತೆ. ಬಟ್ ಕೊಯ್ನಾ, ಭೀಮಾ, ಪಂಚ್ಗಂಗಾ, ದೂದ್ಗಂಗಾ ಇದೆಲ್ಲ ಮಹಾರಾಷ್ಟ್ರದಲ್ಲಿ ಹರಿಯುವಂತ ರಿವರ್ಸ್ ಗಳು. ಓಕೆ, ದೀಸ್ ಆರ್ ಆಲ್ ದ ಟ್ರಿಬ್ಯೂಟರೀಸ್ ಆಫ್ ದಿ ರಿವರ್ ಕೃಷ್ಣ. ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ರಿವರ್ ಕೃಷ್ಣ. ಈ ಮೇಲ್ಗಡೆ ಏನಿದೆ ಅಪ್ಪರ್ ರೀಜನ್ ಇದೆ, ಇಲ್ಲಿ 2 ಪ್ರಾಜೆಕ್ಟ್ ಗಳು ರನ್ ಮಾಡುತ್ತೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಲೋವರ್ ಕೃಷ್ಣ ಪ್ರಾಜೆಕ್ಟ್. ಕನ್ನಡದಲ್ಲಿ ಕೇಳಿರ್ತೀರಾ, ಕೃಷ್ಣ ಮೇಲ್ದಂಡೆ ಯೋಜನೆ, ಕೃಷ್ಣ ಕೆಳದಂಡೆ ಯೋಜನೆ ಅಂತ. ದಟ್ ಈಸ್ ನಥಿಂಗ್ ಬಟ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂಡ್ ಲೋವರ್ ಕೃಷ್ಣ ಪ್ರಾಜೆಕ್ಟ್. ಲೋವರ್ ಕೃಷ್ಣ ಪ್ರಾಜೆಕ್ಟ್ ಈ ನಿಯರ್ ಬೈ ತೆಲಂಗಾಣ, ಈ ಆಂಧ್ರ ಪ್ರದೇಶದಲ್ಲಿ ತಗೊಂಡ್ರೆ, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಸ್ ಗಳು ಎಲ್ಲಿ ಬರುತ್ತೆ ಅಂದ್ರೆ ಇಟ್ ಇಸ್ ಇನ್ ಮಹಾರಾಷ್ಟ್ರ, ಇದ್ರಲ್ಲಿ ಕಂಡು ಬರುತ್ತೆ. ಓಕೆನಾ? ಸೊ ಇದನ್ನ, ಈ ಮ್ಯಾಪ್ ಅನ್ನ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಟ್ರಿಬ್ಯೂಟರೀಸ್ ಯಾವುದು, ಆ ಟ್ರಿಬ್ಯೂಟರೀಸ್ ಗಳಿಗೆ ಮತ್ತೆ ಯಾವ್ಯಾವ ಟ್ರಿಬ್ಯೂಟರೀಸ್ ಇದೆ ಇನ್ ಡೀಟೇಲ್ ಹೋಗುವಾಗ ನಾನು ಈ ಮ್ಯಾಪ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ತುಂಗಭದ್ರಾ is the drainage area of 66,237 square kilometer, and this is the largest and the most important tributary of river Krishna. ರಿವರ್ ಕೃಷ್ಣನ ಅತಿ ದೊಡ್ಡದಾದ ಟ್ರಿಬ್ಯೂಟರಿ ಯಾವುದು ಅಂದ್ರೆ ದಟ್ ಇಸ್ ರಿವರ್ ತುಂಗಭದ್ರಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಟೋಟಲ್ ಕೃಷ್ಣ ರಿವರ್ ಎಷ್ಟು ಏರಿಯಾ ಅಷ್ಟು ಡ್ರೈನ್ ಮಾಡುತ್ತೆ ಅಂದ್ರೆ 259 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಡ್ರೈನ್ ಮಾಡುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಒನ್ಲಿ 49% ಆಗಿರುತ್ತೆ, ಆಂಧ್ರದಲ್ಲಿ 29% ಏರಿಯಾ, ಲ್ಯಾಂಡ್ ಏರಿಯಾಗೆ ಇದು ನೀರಾವರಿಯನ್ನು ಒದಗಿಸುತ್ತೆ, ಅಂಡ್ ಮಹಾರಾಷ್ಟ್ರದಲ್ಲಿ 26%, ಔಟ್ ಆಫ್ ವಿಚ್ ಕರ್ನಾಟಕದಲ್ಲೇ ಜಾಸ್ತಿ, ಅತಿ ಹೆಚ್ಚು ಹರಿಯುವಂತದ್ದು ಇದು ರಿವರ್ ಕೃಷ್ಣ. ಓಕೆ, ಅಂಡ್ ಇವಾಗ 1 ಬೈ ರಿವರ್ ಕೃಷ್ಣ ಅದು ಏನ್ ಟ್ರಿಬ್ಯೂಟರೀಸ್ ಇದೆ 1 by 1 ಅದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಫ್ಯಾಕ್ಟ್ ಗಳು ಎಷ್ಟು ನೆನ್ಪಿಟ್ಕೋಬೇಕು, ಆ ಫ್ಯಾಕ್ಟ್ ಗಳನ್ನ ನೋಡ್ತಾ ಹೋಗೋಣ. ಓಕೆನಾ? The major important tributary of river Krishna is the Ghataprabha. Okay, Ghataprabha which rise in western ghats and altitude ಕೊಟ್ಟಿದ್ದೀನಿ, ಅದನ್ನೇನ್ ಎಕ್ಸಾಮ್ ಅಲ್ಲಿ ಕೇಳಲ್ಲ, ನೋಡ್ಕೊಳ್ಳಿ. ಓಕೆ, ಎಲ್ಲಿ ಹುಟ್ಟುತ್ತೆ, ಇದು ಕೂಡ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟುತ್ತೆ. ಎಲ್ಲಿ? ಇನ್ ರತ್ನಗಿರಿ ಆಫ್ ಕೊಲ್ಲೂರು ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ, ಬಿಫೋರ್ ಎಂಟರಿಂಗ್ ದಿ ಬೆಳಗಾವಿ ಡಿಸ್ಟ್ರಿಕ್ಟ್ ಆಫ್ 9 ಕಿಲೋಮೀಟರ್. ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಮಹಾರಾಷ್ಟ್ರದ ರತ್ನಗಿರಿ ಅನ್ನೋ ಒಂದು ಜಾಗ ಇದೆ, ಅಲ್ಲಿ ಹುಟ್ಟುತ್ತೆ. ಎಷ್ಟು ಕಿಲೋಮೀಟರ್ ಹರಿಯುತ್ತೆ ಮಹಾರಾಷ್ಟ್ರದಲ್ಲಿ ಅಂದ್ರೆ 59 ಕಿಲೋಮೀಟರ್ಸ್ ಹರಿಯುತ್ತೆ. ಅಂಡ್ ಎಲ್ಲಿ ಇದು ಕರ್ನಾಟಕಕ್ಕೆ ಎಂಟರ್ ಆಗುತ್ತೆ ರಿವರ್ ಘಟಪ್ರಭಾ ಅಂದ್ರೆ ಇಟ್ ಎಂಟರ್ ಇನ್ ಬೆಳಗಾವಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಬೆಳಗಾವಿ ಡಿಸ್ಟ್ರಿಕ್ಟ್ ಏನಿದೆ ಅಲ್ಲಿ ಇದು ಕರ್ನಾಟಕಕ್ಕೆ ಎಂಟರ್ ಆಗುತ್ತೆ. ಓಕೆ, ಅಂಡ್ 2 of its tributaries are ಹಿರಣ್ಯಕೇಶಿ ಅಂಡ್ ಮಾರ್ಕಂಡೇಯ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ್ದೋ ಪೇಪರ್ ಅಲ್ಲಿ ನೋಡಿದೀನಿ, ಕೇಳಿದಾರೆ. ಮಾರ್ಕಂಡೇಯ ಇಸ್ ದಿ ಟ್ರಿಬ್ಯೂಟರಿ ಆಫ್ ಅಂತ ಕೇಳಿದ್ರು, ಆಪ್ಷನ್ ಕೊಟ್ಟಿದ್ರು, ನೆನ್ಪಿಟ್ಕೊಂಡಿರಿ. ಮಾರ್ಕಂಡೇಯ ಕೇಳಿದಾರೆ, ಹಿರಣ್ಯಕೇಶಿ ಕೇಳಿಲ್ಲ, ಬಟ್ ನೆಕ್ಸ್ಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ಬೋದು. ಓಕೆ, ಘಟಪ್ರಭಾದ ಇಂಪಾರ್ಟೆಂಟ್ 2 ಟ್ರಿಬ್ಯೂಟರೀಸ್ ಯಾವ್ದು ಅಂದ್ರೆ ಹಿರಣ್ಯಕೇಶಿ ಅಂಡ್ ದಿ ಮಾರ್ಕಂಡೇಯ. ಓಕೆ, ದ ರಿವರ್ it's create a beautiful gorgeous falls, call it as the Gokak Falls near the ಬೆಳಗಾವಿ ಡಿಸ್ಟ್ರಿಕ್ಟ್. ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ಫಾಲ್ಸ್ ನ ಕ್ರಿಯೇಟ್ ಮಾಡಿದೆ. ಯಾವುದು? ರಿವರ್ ಘಟಪ್ರಭಾ, ದಟ್ ಇಸ್ ಗೋಕಾಕ್ ಫಾಲ್ಸ್. ನಯಗ್ರಾ ಆಫ್ ಕರ್ನಾಟಕ ಅಂತಾನೆ ಕರೀತಾರೆ ಈ ಗೋಕಾಕ್ ಫಾಲ್ಸ್ ನ. ಸೊ ನೆನ್ಪಿಟ್ಕೊಳ್ಳಿ, ನಯಗ್ರಾ ಆಫ್ ಕರ್ನಾಟಕ ಯಾವ ಫಾಲ್ಸ್ ಅನ್ನ ಕರೀತಾರೆ ಅಂದ್ರೆ ದಟ್ ಈಸ್ ಗೋಕಾಕ್ ಫಾಲ್ಸ್. ಇಲ್ಲ ಗೋಕಾಕ್ ಫಾಲ್ಸ್ ಈಸ್ ಆನ್ ವಿಚ್ ರಿವರ್ ಅಂತ ಹೇಳಿ ಕ್ವಶನ್ ಕೂಡ ಕೇಳ್ಬೋದು. ದಟ್ ಇಸ್ ಘಟಪ್ರಭಾ. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಘಟಪ್ರಭಾ ಜಿ ಇಂದ ಸ್ಟಾರ್ಟ್ ಆಗುತ್ತೆ, ಗೋಕಾಕ್ ಕೂಡ ಜಿ ಇಂದ ಇದೆ. ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು. ಎಲ್ಲಿ ಅಂದ್ರೆ ಇನ್ ದಿ ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಓಕೆ, ದ ಟೋಟಲ್ ಕ್ಯಾಚ್ಮೆಂಟ್ ಏರಿಯಾ ಆಫ್ ದಿ ರಿವರ್ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಕೊಟ್ಟಿದ್ದೀನಿ, ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ನೋಡ್ಕೊಳ್ಳಿ. ಅಂಡ್ ಎಲ್ಲೆಲ್ಲಿ ಫ್ಲೋ ಆಗುತ್ತೆ ಅಂದ್ರೆ ಇಟ್ ಇಸ್ ಬಿಟ್ವೀನ್ ದಿ ಕರ್ನಾಟಕ ಅಂಡ್ ಮಹಾರಾಷ್ಟ್ರ, ಎರಡೇ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಫ್ಲೋ ಆಗುವಂತದ್ದು. ಸೊ ನೆನ್ಪಿರ್ಬೇಕಾಗಿದ್ದು, ಈ ಘಟಪ್ರಭಾ ಬಗ್ಗೆ ನೆನ್ಪಿಟ್ಕೋಬೇಕು ಅಂದ್ರೆ ಇಂಪಾರ್ಟೆಂಟ್ ಬಂದು ಹಿರಣ್ಯಕೇಶಿ ಮತ್ತೆ ಮಾರ್ಕಂಡೇಯ 2 ಟ್ರಿಬ್ಯೂಟರೀಸ್ ಬರುತ್ತೆ. ಅಂಡ್ ಫಾಲ್ಸ್ ನ ಕ್ವಶನ್ ಕೇಳಿದಾರೆ, ಅಥವಾ ಎಲ್ಲಿ ಹುಟ್ಟುತ್ತೆ ಕೇಳ್ಬೋದು. ರತ್ನಗಿರಿ ಅಲ್ಲಿ ಹುಟ್ಟುತ್ತೆ, ಇನ್ನು ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆ, the next important, another important, second important, the tributary of river Krishna is Malaprabha. Okay, it is also rise in the western ghats. Okay,
ಅಂಡ್ ಇಟ್ಸ್ ಎಂಟರ್ ಟು ಅ ಬೆಳಗಾವಿ ಡಿಸ್ಟಿಕ್. ಇದು ಕೂಡ ಬೆಳಗಾವಿ ಡಿಸ್ಟಿಕ್ ಅಲ್ಲೇನೆ ಏನ್ ಮಾಡುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟುತ್ತೆ. ಓಕೆ, ದ ರಿವರ್ ಜಾಯಿನ್ ದಿ ಕೃಷ್ಣ ಆಟ್ ಕೂಡಲ ಸಂಗಮ. ಈ ರಿವರ್ ಮಲಪ್ರಭಾ ಏನಿದೆ, ಇದು ಅಲ್ಟಿಮೇಟ್ಲಿ ಇಟ್ ಇಸ್ ಫ್ಲೋ ಇನ್ ಟು ಅ ಕೃಷ್ಣ, ಕರೆಕ್ಟ್. ಟ್ರಿಬ್ಯೂಟರಿ ಅಂದ್ರೆ ಕೃಷ್ಣ ರಿವರ್ ನ ಜಾಯಿನ್ ಆಗುತ್ತೆ. ಎಲ್ಲಿ ಜಾಯಿನ್ ಆಗುತ್ತೆ ಆ ಜಾಗಕ್ಕೆ ಏನಂತ ಕರೀತಾರೆ, ಕೂಡಲ ಸಂಗಮ ಅಂತ ಹೇಳಿ ಕರೀತಾರೆ. ಇದು ಕೂಡ ಕ್ವಶನ್ ಆಗಿದೆ. ವೇರ್ ದ ರಿವರ್ ಮಲಪ್ರಭಾ ಮೀಟ್ ದಿ ಕೃಷ್ಣ ಕಾಲ್ಡ್ ಆಸ್ ಅಂತ ಕೇಳಿದ್ದಾರೆ. ಇಟ್ ಇಸ್ ಕೂಡಲ ಸಂಗಮ ಅಂತ ಹೇಳಿ ಕರೀತಾರೆ. ಅಂಡ್ ಇಟ್ ಇಸ್ ಕ್ರಿಯೇಟೆಡ್ ದಿ ಒನ್ ಆಫ್ ದಿ ಗಾರ್ಜಿಯಸ್ ಫಾಲ್ಸ್. ಎಲ್ಲಿ ಅಂದ್ರೆ ನಿಯರ್ ಸೌದತ್ತಿ. ಉತ್ತರ ಕರ್ನಾಟಕ ಹೋದ್ರೆ ನಿಮ್ಗೆ ಗೊತ್ತಿದೆ ಸೌದತ್ತಿ, ಕರೆಕ್ಟ್. ಸೌದತ್ತಿಯ ಬಂದು ಡಿಸ್ಟಿಕ್ ಅಲ್ಲಿ ನಿಯರ್ ಇದ್ರಲ್ಲಿ ಒಂದು ಫಾಲ್ಸ್ ನ ಕ್ರಿಯೇಟ್ ಮಾಡಿದ್ದು. ದಟ್ ಫಾಲ್ಸ್ ಇಸ್ ಕಾಲ್ಡ್ ಆಸ್ ಅ ನವಿಲು ತೀರ್ಥ, ಆರ್ ಇಂಗ್ಲಿಷ್ ಅಲ್ಲಿ ಪಿಕಾಕ್ ಗಾರ್ಜ್ ಅಂತಾನೆ ಫೇಮಸ್. ತುಂಬಾ ಇಂಪಾರ್ಟೆಂಟ್ ಈ ಒಂದು ಫಾಲ್ಸ್ ನ ಕೇಳಿದ್ದಾರೆ, ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಮಲಪ್ರಭಾ ಕ್ರಿಯೇಟೆಡ್ ವಿಚ್ ಫಾಲ್ಸ್ ಅಂದ್ರೆ ದಟ್ ಇಸ್ ನವಿಲು ತೀರ್ಥ ಆರ್ ಕಾಲ್ಡ್ ಆಸ್ ದಿ ಪಿಕಾಕ್ ಗಾರ್ಜ್ ಅಂತ ಹೇಳಿ ಕರೀತಾರೆ. ಓಕೆನಾ. ದೆನ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವ ಬರುತ್ತೆ ಈ ಮಲಪ್ರಭಾಗೆ ಅಂದ್ರೆ, ಬನ್ನಿ ಹಳ್ಳ, ಹಂದಿ, ಹಿರೇಹಳ್ಳ ಅಂಡ್ ತಾಸ್ ನದಿ. 3 ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಗಳು ಈ ಮಲಪ್ರಭಾ ರಿವರ್ಗೆ ಇದೆ. ಓಕೆ, ಅಂಡ್ ಕೊಟ್ಟಿದ್ದೀನಿ ಎಷ್ಟು ಫ್ಲೋ ಕ್ಯಾಚ್ಮೆಂಟ್ ಏರಿಯಾ ಆಗುತ್ತೆ. ಜಸ್ಟ್ ಫ್ಯಾಕ್ಟ್, ಅದು ಎಲ್ಲೂ ಕ್ವಶನ್ ಕೇಳಿಲ್ಲ, ಇನ್ಫಾರ್ಮೇಶನ್ ಗೋಸ್ಕರ ಕೊಟ್ಟಿದ್ದೀನಿ. ಓಕೆ, ಅಂಡ್ ಫೇಮಸ್ ಟೆಂಪಲ್ ಆಫ್ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ವಿಚ್ ಆರ್ ಆಲ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಮಲಪ್ರಭಾ. ಈ ರಿವರ್ ಮಲಪ್ರಭಾ ರಿವರ್ ಮೇಲೆ ಈ ಇಂಪಾರ್ಟೆಂಟ್ ಟೆಂಪಲ್ಸ್ ಗಳು ಲೊಕೇಟೆಡ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಕ್ವಶನ್ ಇದು ಕೂಡ ಆಗುತ್ತೆ. ದ ಪಟ್ಟದಕಲ್ಲು ಅಂಡ್ ಬಾದಾಮಿ ಯಾವ ಒಂದು ರಿವರ್ ಬ್ಯಾಂಕ್ ಮೇಲೆ ಸಿಚುಯೇಟೆಡ್ ಆಗಿದೆ ಅಂತ ಕೂಡ ಕ್ವಶನ್ ಕೇಳ್ಬೋದು. ಇಟ್ ಇಸ್ ಆನ್ ರಿವರ್ ಮಲಪ್ರಭಾ. ಸೊ ರಿವೈಸ್ ಮಾಡ್ಬೇಕು ಅಂದ್ರೆ ಮಲಪ್ರಭಾ ಬಗ್ಗೆ ಗೊತ್ತಿರ್ಲಿ. ಇಟ್ ಇಸ್ ರೈಸ್ ಇನ್ ದಿ ವೆಸ್ಟರ್ನ್ ಘಾಟ್ ಅಂಡ್ ಸೌದತ್ತಿಯಲ್ಲಿ ಇದೊಂದು ಇದು ಫಾಲ್ಸ್ ನ ಕ್ರಿಯೇಟ್ ಮಾಡಿದೆ. ದಟ್ ಕಾಲ್ಡ್ ಆಸ್ ನವಿಲು ತೀರ್ಥ ಆರ್ ಪಿಕಾಕ್ ಗಾರ್ಜ್ ಅಂತ ಹೇಳಿ ಕರೀತಾರೆ. ಬನ್ನಿ ಹಳ್ಳ ಮತ್ತೆ ಹಿರೇಹಳ್ಳ, ತಾಸ್ ಅನ್ನುವಂಥದ್ದು, ತಾಸ್ ನದಿ ಅನ್ನೋದು 3 ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಗಿರುತ್ತೆ. ಅಂಡ್ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಒಂದು ರಿವರ್ ನ ಮೇಲೆ ಸಿಚುಯೇಟೆಡ್ ಆಗಿದೆ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥರ್ಡ್ ಟ್ರಿಬ್ಯೂಟರಿ ಇಸ್ ರಿವರ್ ಭೀಮಾ. ಓಕೆ, ಇಟ್ ಇಸ್ ಆಲ್ಸೋ ರೈಸ್ ಇನ್ ದಿ ವೆಸ್ಟರ್ನ್ ಘಾಟ್ಸ್. ಮಹಾರಾಷ್ಟ್ರದ ಒಂದು ವೆಸ್ಟರ್ನ್ ಘಾಟ್ ಅಲ್ಲಿ ಹುಟ್ಟುತ್ತೆ. ಅಂಡ್ ಟೋಟಲ್ ಅಂತ 861 ಕಿಲೋಮೀಟರ್ ಇದೆ. ಅಂಡ್ ಫಾಲ್ಸ್ ಇನ್ ಟು ಅ ಕೃಷ್ಣ ಅಬೌಟ್ 26 ಕಿಲೋಮೀಟರ್ ಅಷ್ಟು ರಾಯಚೂರಲ್ಲಿ ಮಾತ್ರ ಹರಿಯುತ್ತೆ. ದ ಮೆಜಾರಿಟಿ ಆಫ್ ಇಟ್ಸ್ ಕ್ಯಾಚ್ಮೆಂಟ್ ಏರಿಯಾ ಇಟ್ ಇಸ್ ಇನ್ ಮಹಾರಾಷ್ಟ್ರದಲ್ಲೇ ಇದೆ. only a small portion it is flow in Karnataka. Okay, the major tributaries of Bhima river is Mula, Muta, Good, Nira, Man and Sinal ಅನ್ನೋದು. ಇವೆಲ್ಲ ಕೂಡ ಕಂಡು ಬರುವಂತದ್ದು ಮಹಾರಾಷ್ಟ್ರ ಇದ್ರಲ್ಲೇ ಬರುತ್ತೆ. ಓಕೆನಾ. ಅಂಡ್ ಟೋಟಲ್ ಏರಿಯಾಸ್ ನ ಕೊಟ್ಟಿದ್ದೀನಿ, ಒಂದೇ ಫ್ಯಾಕ್ಟ್ ಅದು ನೋಡ್ಕೊಂಬಿಡಿ ಅಷ್ಟೇ. ಓಕೆ, the very important and the largest tributary of river Krishna is that is Tungabhadra. Okay, the Tungabhadra it is rise in the northern part of Shivamogga. Okay, and it is the twin river. ಇದು 2 ನದಿಗಳಿಂದ ಆಗಿರೋದು, ಒಂದೇ ರಿವರ್ ಇಂದ ಇದು ತುಂಗಭದ್ರಾ ಆಗಿಲ್ಲ. ಇಟ್ ಇಸ್ ಅ ಟ್ವಿನ್ ರಿವರ್. 2 ನದಿಗಳು ಸೇರ್ಕೊಂಡು ಏನಾಗಿದೆ, ರಿವರ್ ತುಂಗಭದ್ರಾ ಫಾರ್ಮ್ ಆಗಿದೆ. ತುಂಗಾ ಒಂದ್ ಕಡೆಯಿಂದ, ಇನ್ನೊಂದು ಭದ್ರಾ, 2 ರಿವರ್ ಸೇರಿ ಏನಾಗಿದೆ, ರಿವರ್ ತುಂಗಭದ್ರಾ ಆಗಿದೆ. ಸೊ ದಟ್ ಇಸ್ ಅ ಟ್ವಿನ್ ರಿವರ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ತುಂಗಾ ಅಂಡ್ ದಿ ಭದ್ರಾ. ವಿತ್ ಬೋತ್ ದ ವೇರ್ ಹುಟ್ಟೋದು ಎಲ್ಲಿ ಅಂದ್ರೆ ವೆಸ್ಟರ್ನ್ ಘಾಟ್ ಅಲ್ಲಿ ಹುಟ್ಟುತ್ತೆ. ಆ ಪ್ಲೇಸ್ ಗೆ ವಿ ಕಾಲ್ ಇಟ್ ಆಸ್ ಅ ಗಂಗಾಮೂಲ ಅಂತ ಹೇಳಿ ಕರೀತಾರೆ. ಈ ತುಂಗಾ ಅಂಡ್ ಭದ್ರಾ ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಹುಟ್ಟೋದು. ಪ್ಲೇಸ್ ಕೂಡ ಗಂಗಾಮೂಲ. ಓಕೆ, ಇವೆರಡು ಜಾಯಿನ್ ಆಗಿ ದೆನ್ ಇಟ್ ಇಸ್ ಕಾಲ್ ಇಟ್ ಆಸ್ ದಿ ತುಂಗಭದ್ರಾ ಅಂತ ಹೇಳಿ ಕರೀತಾರೆ. ಓಕೆ, Tungabhadra flow throughout the Karnataka, Andhra Pradesh and join the Krishna behind the Kurnool. ಇದು ಎಲ್ಲೆಲ್ಲಿ ಹರಿಯುತ್ತೆ, ಯಾವ ಸ್ಟೇಟ್ ಅಲ್ಲಿ ಹರಿಯುತ್ತೆ ಅಂದ್ರೆ ತುಂಗಭದ್ರಾ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ. ಅಲ್ಟಿಮೇಟ್ಲಿ ರಿವರ್ ಕೃಷ್ಣನ ಎಲ್ಲಿ ಜಾಯಿನ್ ಮಾಡುತ್ತೆ ಅಂದ್ರೆ ಆಂಧ್ರ ಪ್ರದೇಶದ ಈ ಕರ್ನೂಲ್ ಅನ್ನೋ ಜಾಗದಲ್ಲಿ ಏನ್ ಮಾಡುತ್ತೆ, ರಿವರ್ ಕೃಷ್ಣನ ಈ ಒಂದು ರಿವರ್ ತುಂಗಭದ್ರಾ ಜಾಯಿನ್ ಆಗುತ್ತೆ. ಓಕೆನಾ. ದೆನ್ ಮೇಜರ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ತುಂಗಭದ್ರಾ ವೆರಿ ಇಂಪಾರ್ಟೆಂಟ್ ಅಂಡ್ ರೀಸೆಂಟ್ ಕರೆಂಟ್ ಅಫೇರ್ ಅಲ್ಲೂ ಕೂಡ ಇದೆ. ಯಾಕೆ ಅಂದ್ರೆ ಈ ವರಹ ಇಂಪಾರ್ಟೆಂಟ್. ಇದನ್ ಕ್ವಶನ್ ಕೇಳಿದ್ದಾರೆ. ವರಹ ಇಸ್ ಅನ್ನ ಟ್ರಿಬ್ಯೂಟರಿ ಅಂತ ಹೇಳಿ, ಯಾವ್ದು ಟ್ರಿಬ್ಯೂಟರಿ ಅಂತ ಕೇಳಿದ್ದಾರೆ. ಮತ್ತೆ ಹಗಾರಿ ಅನ್ನೋದು ಬರುತ್ತೆ. ಇನ್ನೊಂದು ವೇದಾವತಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಆನ್ ರಿವರ್ ವೇದಾವತಿ ಮೇಲೆ ವಾಣಿ ವಿಲಾಸ ಅಂತ ಹೇಳಿ ಒಂದು
ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಅ ಮಾರಿ ಕಣಿವೆ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಕೇಳಿರ್ಬೋದು ನೀವು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಇನ್ ವೇದಾವತಿ, ಚಿತ್ರದುರ್ಗದಲ್ಲಿ ಬರುತ್ತೆ. ಕರೆಕ್ಟ್. ವೇದಾವತಿ ಚಿತ್ರದುರ್ಗದ ಹಿರಿಯೂರ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ವಾಣಿ ವಿಲಾಸ ಡ್ಯಾಮ್ ನ ಕಟ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಮಾರಿ ಕಣಿವೆ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಸೊ ಇದು ಆನ್ ಅ ರಿವರ್ ವೇದಾವತಿ. ಇದ್ರ ಮೇಲೂ ಕೂಡ ಕ್ವಶನ್ ಆಗಿದೆ. ದೆನ್ ತುಂಗಭದ್ರಾ ಟೋಟಲ್ ಏರಿಯಾ 71,417 ಕಿಲೋಮೀಟರ್ ಫ್ಲೋ ಆದ್ರೆ ಕರ್ನಾಟಕದಲ್ಲಿ 57,671 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಹರಿಯುತ್ತೆ. ಓಕೆನಾ. ಅಂಡ್ ತುಂಗಭದ್ರಾ ಆಲ್ರೆಡಿ ಹೇಳ್ದಂಗೆ ಇಟ್ ಇಸ್ ದ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣ. ಅಂಡ್ ನಿಮ್ಗೆ ಮುಂಚೆ ಹೇಳಿದ್ದೆ ರಿವರ್ಸ್, ಇಂಡಿಯನ್ ರಿವರ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ದೋಆಬ್ ರೀಜನ್ ಇದೆ. ಇಂಡಿಯನ್ ನಲ್ಲಿ ಯಾವುದು, ಬಾರಿ ಅಂಡ್ ದಿ ಬಿಸ್ ದೋಆಬ್. ಹಂಗೆ ಕರ್ನಾಟಕದಲ್ಲಿ ಒಂದು ದೋಆಬ್ ರೀಜನ್ ಇದೆ ಅಂತ ಹೇಳಿದೆ. ಯಾವ್ದದು? ಅದು ದೋಆಬ್ ಯಾವುದು ಅಂದ್ರೆ ರಾಯಚೂರ್ ದೋಆಬ್ ರೀಜನ್ ಅಂತ ಹೇಳಿ ಕರಿತೀವಿ. ಯಾವ ರಿವರ್ ನಡುವೆ ಇದೆ ಅಂದ್ರೆ ಇದು ರಿವರ್ ಕೃಷ್ಣ ಅಂಡ್ ದಿ ತುಂಗಭದ್ರಾ. ಎರಡು ನದಿಗಳು ಏನ್ ಹರಿದು ಮಧ್ಯದಲ್ಲಿ ಏನ್ ಜಾಗ ಇದೆ ಅದನ್ನ ಏನಂತ ಕರಿತೀವಿ, ರಾಯಚೂರ್ ದೋಆಬ್ ರೀಜನ್ ಅಂತ ಹೇಳಿ ಕರಿತೀವಿ. ದೋಆಬ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ, ಅದಕ್ಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆ. ದೆನ್ ಇಂಪಾರ್ಟೆಂಟ್ ಫಾಲ್ಸ್ ಯಾವ್ಯಾವ ಕ್ರಿಯೇಟ್ ಆಗಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ ಆಗಿದೆ. ಛಾಯಾ ಭಗವತಿ ಫಾಲ್ಸ್ ವಿಚ್ ಇಸ್ ಕ್ರಿಯೇಟೆಡ್ ಆನ್ ಅ ರಿವರ್ ಧೋನಿ. ಧೋನಿ ರಿವರ್ ಕ್ರಿಯೇಟ್ ಮಾಡಿರುವಂತಹ ಒಂದು ಇಂಪಾರ್ಟೆಂಟ್ ಫಾಲ್ಸ್ ಯಾವುದು ಅಂದ್ರೆ ಛಾಯಾ ಭಗವತಿ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಆಲ್ರೆಡಿ ನಾವು ನೋಡಿದ್ವಿ ಘಟಪ್ರಭಾ, ಇಟ್ ಇಸ್ ಆನ್ ದಿ ಗೋಕಾ ಫಾಲ್ಸ್ ಇಸ್ ಆನ್ ದಿ ರಿವರ್ ಘಟಪ್ರಭಾ. ಇದು ಕ್ವಶನ್ ಕೇಳಿದ್ದಾರೆ. ಛಾಯಾ ಭಗವತಿನು ಕೇಳ್ಬೋದು. ಇಟ್ ಇಸ್ ಆನ್ ಅ ರಿವರ್ ಧೋನಿ. ಆರ್ ರೆಪ್ರೆಸೆಂಟ್ ರಿವರ್ ಧೋನಿ. ಇಟ್ ಇಸ್ ಇನ್ ರಾಯಚೂರ್. ನೆನ್ಪಿಟ್ಕೊಳ್ಳಿ. ಓಕೆ. ಸಮ್ ಫ್ಯಾಕ್ಟ್ ಅಂಡ್ ಇಂಪಾರ್ಟೆಂಟ್ ಡ್ಯಾಮ್ಸ್ ಗಳ ಬಗ್ಗೆ ಲಿಸ್ಟ್ ನ ಕೊಟ್ಟಿದ್ದೀನಿ. ಆಲಮಟ್ಟಿ ಡ್ಯಾಮ್ ನಾವು ಆಲ್ರೆಡಿ ಓದಿದೀವಿ. ಇಟ್ ಇಸ್ ಆನ್ ಅ ಕೃಷ್ಣ ರಿವರ್. ಎಲ್ಲಿ ಅಂದ್ರೆ ಬಾಗಲಕೋಟೆಲ್ಲಿ ಇದೆ. ಈ ಒಂದು ರಿವರ್ ಗೆ ಆಲ್ಸೋ ನೋನ್ ಆಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕೂಡ ರೀನೇಮ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನೇಮ್ ಗಳನ್ನ ರೀನೇಮ್ ಮಾಡಿದ್ರೆ ಆಲ್ಮಟ್ಟಿ ಡ್ಯಾಮ್ ಗೆ ಅಂತಹ ಕ್ವಶನ್ಸ್ ಗಳೇ ನಿಮ್ಗೆ MCQ ನಲ್ಲಿ ಕೇಳುವಂತದ್ದು. ಸೊ ಆಲ್ಮಟ್ಟಿ ಡ್ಯಾಮ್ ಎಲ್ಲಿದೆ? ಇಟ್ ಇಸ್ ಇನ್ ಬಾಗಲಕೋಟೆ ಆನ್ ರಿವರ್ ಕೃಷ್ಣ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಹೇಳಿ ಕರೀತಾರೆ. ಓಕೆ. ನೆಕ್ಸ್ಟ್ ಬಂದು ನಾರಾಯಣಪುರ ಡ್ಯಾಮ್ ಅಂತ ಹೇಳಿ ಬರುತ್ತೆ. ಅದು ಎಲ್ಲಿ ಬರುತ್ತೆ? ರಿವರ್ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅಂಡ್ ಬರೋದದು ಯಾದಗಿರಿನಲ್ಲಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಬಸವಸಾಗರ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಸವಸಾಗರ ಇಸ್ ಆಲ್ಸೋ ಕಾಲ್ಡ್ ಆಸ್, ಅಥವಾ ಯಾದಗಿರಿಯಲ್ಲಿ ಇರುವಂತಹ ಇಂಪಾರ್ಟೆಂಟ್ ಡ್ಯಾಮ್ ಯಾವುದು ಅಂತ ಕೇಳಿದ್ದಾರೆ. ಮುಂಚೆ ಎಲ್ಲ ಅಲ್ಲಿ ತುಂಬಾ ಡ್ರಾಟ್ ಗಳು ಕಂಡು ಬರ್ತಾ ಇತ್ತು. ಬಿಕಾಸ್ ಆಫ್ ದಿಸ್ ನಾರಾಯಣಪುರ ಡ್ಯಾಮ್ ಅಂಡ್ ಆಲ್ಮಟ್ಟಿ ಡ್ಯಾಮ್ ಇವಾಗ ಅತಿ ಹೆಚ್ಚು ಅಲ್ಲೂ ಕೂಡ ಏನಾಗ್ತಾ ಇದೆ, ಅಗ್ರಿಕಲ್ಚರಲ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಓಕೆನಾ. ನೆನ್ಪಿಟ್ಕೊಳ್ಳಿ. ನಾರಾಯಣಪುರ ಇರೋದು ಯಾದಗಿರಿ, ಅದು ಕೂಡ ರಿವರ್ ಕೃಷ್ಣ ಮೇಲೆ. ಅದಕ್ಕೆ ಇನ್ನೊಂದು ಹೆಸರು ಬಸವಸಾಗರ ಅಂತ ಹೇಳಿ ಕರೀತಾರೆ. ಓಕೆ. ಘಟಪ್ರಭಾ ಡ್ಯಾಮು ಅಟ್ ಹಿದಕಲ್ ಇನ್ ಹಿದಕಲ್ ಇನ್ ಗೋಕಾಕ್ ಅಲ್ಲಿ ಕಟ್ಟಿದ್ದಾರೆ. ಓಕೆ. ನವಿಲು ತೀರ್ಥ ಡ್ಯಾಮ್ ಗೊತ್ತೇ ಇದೆ. ನವಿಲು ತೀರ್ಥ ಇಟ್ ಇಸ್ ಕ್ರಿಯೇಟೆಡ್ ಬೈ ದಿ ಮಲಪ್ರಭಾ ಇನ್ ಸೌದತ್ತಿ. ಅಂಡ್ ತುಂಗಾ ಡ್ಯಾಮ್ ಇನ್ ದಿ ಆನ್ ರಿವರ್ ತುಂಗಾ ಮೇಲೆ ಕಟ್ಟಿರೋದು ಎಲ್ಲಿದೆ? ಶಿವಮೊಗ್ಗದಲ್ಲಿದೆ. ಭದ್ರಾ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾವ್ದು? ರಿವರ್ ಭದ್ರಾ ಮೇಲೆ. ಎಲ್ಲಿದೆ? ರಿವರ್ ಚಿಕ್ಕಮಂಗ್ಳೂರಿನಲ್ಲಿ ಇದೆ ಈ ಭದ್ರಾ ಡ್ಯಾಮ್. ಓಕೆ. ಅಂಡ್ ಅವಾಗ್ಲೇ ಹೇಳ್ದೆ ವೇದಾವತಿ ರಿವರ್ ಇನ್ ಹಿರಿಯೂರು, ಚಿತ್ರದುರ್ಗ ತಾಲೂಕಿನ ಹಿರಿಯೂರ್ನಲ್ಲಿ ಈ ಒಂದು ವೇದಾವತಿಯ ನದಿ ಅಡ್ಡಲಾಗಿ ಕಟ್ಟಿರುವಂತದ್ದು ವಾಣಿ ವಿಲಾಸ ಡ್ಯಾಮ್. ಇಟ್ ಇಸ್ ಆಲ್ಸೋ ನೋನ್ ಆಸ್ ಮಾರಿ ಕಣಿವೆ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಓಕೆ. ಅಂಡ್ ರಿವರ್ ಮಲಪ್ರಭಾ ಅಂಡ್ ರಿವರ್ ಕೃಷ್ಣ ಜಾಯಿನ್ ಅಲ್ಲಿ ಸೇರ್ಕೋಬೇಕಿತ್ತು, ಮಿಸ್ ಆಗಿದೆ. ಜಾಯಿನ್ ದ ಪ್ಲೇಸ್ ಕಾಲ್ಡ್ ಕೂಡಲ ಸಂಗಮ. ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ, ಮತ್ತೆ ಇಂಪಾರ್ಟೆಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದೀನಿ. ಅಂಡ್ ಕೂಡ್ಲಿ ಇಸ್ ದಿ ಕಾನ್ಫ್ಲುಯೆನ್ಸ್ ಆಫ್ ತುಂಗಾ ಅಂಡ್ ದಿ ಭದ್ರಾ ರಿವರ್. ಈ ತುಂಗಾ ಮತ್ತೆ ಭದ್ರಾ ಯಾವ ಜಾಗದಲ್ಲಿ ಮೀಟ್ ಆಗುತ್ತೆ ಆ ಜಾಗಕ್ಕೆ ಏನಂತ ಕರೀತಾರೆ? ಕೂಡ್ಲಿ ಅಂತ ಹೇಳಿ ಕರೀತಾರೆ. ಇದು ನೆನ್ಪಿಟ್ಕೊಳ್ಳಿ. ಬ್ರಹ್ಮಪುತ್ರ ಅಂಡ್ ಕೃಷ್ಣ ಜಾಯಿನ್ ಆಗೋ ಪ್ಲೇಸ್ಗೆ ಕೂಡಲ ಸಂಗಮ ಅಂತ ಹೇಳಿ ಕರೀತಾರೆ. ತುಂಗಾ ಅಂಡ್ ಭದ್ರಾ ಮೀಟ್ ಆಗುವಂತಹ ಪ್ಲೇಸ್ಗೆ ಕೂಡ್ಲಿ ಅಂತ ಹೇಳಿ ಕರೀತಾರೆ. ಓಕೆ. That's all about today's presentation. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಹೋಪ್ಸೋ ಹೆಲ್ಪ್ ಆಗಿದೆ. ಇಂಪಾರ್ಟೆಂಟ್ ಕರ್ನಾಟಕ ಆಗಿರೋದ್ರಿಂದ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎನಿ ಡೌಟ್ಸ್? ರಿವೈಸ್ ಮಾಡ್ಬೇಕಾ? ಸೊ ಏನೇನ್ ಓದಿದ್ವಿ? ಫಸ್ಟ್ ನಾವು ಡ್ರೈನೇಜ್ ಸಿಸ್ಟಮ್ ಪ್ಯಾಟರ್ನ್ ಗಳನ್ನ ಓದಿದ್ವಿ. ಡ್ರೈನೇಜ್ ಪ್ಯಾಟರ್ನ್ ಅಂದ್ರೆ ಏನು? ದ ಪ್ಯಾಟರ್ನ್ ವಿಚ್ ಇಸ್ ಫಾರ್ಮ್ಡ್ ಬೈ ದಿ ಫ್ಲೋಯಿಂಗ್ ಸ್ಟ್ರೀಮ್ ಆರ್ ದಿ ರಿವರ್. ಓಕೆ. ಇದೊಂದು ಮ್ಯಾಪ್ ಒಂದು ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಕರೆಕ್ಟ್. ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ನೋಡಿ.
ಇಲ್ಲಿ ರಿವರ್ ಕೃಷ್ಣ ಫ್ಲೋ ಆಗ್ತಾ ಇದೆ. ಇಲ್ಲಿ ಘಟಪ್ರಭಾ ಬಂದು ಜಾಯಿನ್ ಆಗ್ತಾ ಇದೆ. ಇಲ್ಲಿ ಚಿಕ್ಕಮಂಗ್ಳೂರಿಂದ ಮಲಪ್ರಭಾ, ಶಿವಮೊಗ್ಗದಿಂದ ಘಟಪ್ರಭಾ ಬರುತ್ತೆ. ಇಲ್ಲಿ ಭೀಮಾ ಮಹಾರಾಷ್ಟ್ರದಿಂದ ಹುಟ್ಟಿ ಹರಿದು ಬರುತ್ತೆ ಅಂಡ್ ತುಂಗಭದ್ರಾ ಆಗಿ ಜಾಯಿನ್ ಆಗುತ್ತೆ. ತುಂಗಭದ್ರಾಗೆ ಇರುವಂತಹ ಟ್ರಿಬ್ಯೂಟರೀಸ್ ವೇದಾವತಿ ಒಂದಿದೆ, ಇನ್ನೊಂದು ವರದಾ. ಎರಡು ಕೂಡ ತುಂಗಭದ್ರದ ಒಂದು ಟ್ರಿಬ್ಯೂಟರೀಸ್ ಆಗಿರುತ್ತೆ. ಓಕೆನಾ. ಸೊ ಈ ವೇದಾವತಿ ಇದೆ, ಚಿತ್ರದುರ್ಗ ಏನಿದೆ ಹಿರಿಯೂರು, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ವಾಣಿ ವಿಲಾಸ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ. ಕೊಯ್ನಾ ಬಂದು ಮಹಾರಾಷ್ಟ್ರದಲ್ಲಿದೆ, ಅದು ಕೂಡ ಒನ್ ಆಫ್ ದಿ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣಾನೇ. ಓಕೆನಾ. ನೋಡಿ ಇಲ್ಲಿ ಕಾಣಿಸ್ಬೋದು, ಇದೆಯಾ ಇಲ್ಲಿ ನೋಡಿ, ರಿವರ್ ಬೇಸಿನ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಇಲ್ಲಿ ಏನ್ ಪ್ರಾಜೆಕ್ಟ್ ಮಾಡ್ತಾರೆ ಅದೆಲ್ಲಾನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದು ಪ್ರಾಜೆಕ್ಟ್ ನ ಮಾಡ್ತಿದ್ದಾರೆ, ಅದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಇಲ್ಲಿ ಲೋವರ್ ಕೃಷ್ಣ ಪ್ರಾಜೆಕ್ಟ್, ಮೇಲ್ದಂಡೆ ಯೋಜನೆ ಕೆಳದಂಡೆ ಯೋಜನೆ ಕೃಷ್ಣ ಅಂತ ಹೇಳಿ ಕರೀತಾರೆ. ಆ ಪ್ರಾಜೆಕ್ಟ್ ಕೂಡ ಇಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಓಕೆ. ಸೊ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ನಾವು ಡೆಂಟ್ರೆಟಿಕ್ ಡ್ರೈನೇಜ್ ಸಿಸ್ಟಮ್. ಡೆಂಟ್ರೆಟಿಕ್ ಅಂದ್ರೆ ಏನು, ದ ಟ್ರೀ ಶೇಪ್ ಏನು ಫಾರ್ಮ್ ಆಗಿರುತ್ತೆ ಟ್ರಿಬ್ಯೂಟರೀಸ್ ಅಂಡ್ ದಿ ಮೇನ್ ಸ್ಟ್ರೀಮ್, ಅದನ್ನ ಡೆಂಟ್ರೆಟಿಕ್ ಫಾರ್ಮ್ಯಾಟ್ ಆಫ್ ಪ್ಯಾಟರ್ನ್ ಆಫ್ ರಿವರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಪ್ಯಾರಲಲ್ ಆಗಿ ಹರಿದ್ರೆ ಪ್ಯಾರಲಲ್ ಸಿಸ್ಟಮ್ ಬರುತ್ತೆ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹರಿದ್ರೆ ಅದನ್ನ ಆಬ್ಸಿಕ್ವೆಂಟ್ ಅಂತಾರೆ. ನೆನ್ಪಿಟ್ಕೊಳ್ಳಿ, ಮಂಜಾರ ಅಂಡ್ ದಿ ಕಾರಂಜ, ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಲೊಕೇಟೆಡ್ ಇನ್ ಬೀದರ್. ಇದರಲ್ಲಿ ಒಂದು ಫಾರ್ಮ್ ಆಗಿರುವಂತದ್ದು. ದೆನ್ ರೇಡಿಯಲ್ ಡ್ರೈನೇಜ್ ಸಿಸ್ಟಮ್, ಒಂದು ಪೀಕ್ ಪಾಯಿಂಟ್ ಅಲ್ಲಿ ನದಿ ಹುಟ್ಟಿ ಎಲ್ಲಾ ಡೈರೆಕ್ಷನ್ ಅಲ್ಲೂ ಫ್ಲೋ ಆದ್ರೆ ಅದನ್ನ ರೇಡಿಯಲ್ ಡ್ರೈನೇಜ್ ಸಿಸ್ಟಮ್ ಅಂತೀವಿ. ಎಕ್ಸಾಂಪಲ್ ನಂದಿದುರ್ಗ ರಿವರ್ ಸಿಸ್ಟಮ್ ನ ಕರಿತೀವಿ. ಓಕೆ. ದೆನ್ ಇಂಪಾರ್ಟೆಂಟ್ 7 ಮೇಜರ್ ರಿವರ್ ಸಿಸ್ಟಮ್ ಇದೆ. ಇದು ಕ್ವಶನ್ ಆಗ್ಬೋದು, ಎಷ್ಟು ಮೇಜರ್ ರಿವರ್ ಸಿಸ್ಟಮ್ ಇದೆ ಕರ್ನಾಟಕದಲ್ಲಿ ಅಂದ್ರೆ 7. ಅಂಡ್ ಕ್ವಶನ್ ಕೇಳಿದರೆ ಹೌ ಮೆನಿ ವಾಟರ್ ಡಿವೈಡ್ ಸಬ್ಮಿಟ್ ಆಫ್ ಕರ್ನಾಟಕ, ದಟ್ ಈಸ್ 3 ವಾಟರ್ ಡಿವೈಡ್ ಸಬ್ಮಿಟ್ ಆಫ್ ಕರ್ನಾಟಕ. That is Western Ghat, Harichandragar and the Balgat Ghar range in the Maharashtra and Karnataka border, and the Nandi Durga range. Okay. ಅಂಡ್ ಕೃಷ್ಣ ಬಗ್ಗೆ ನೋಡ್ತಾ ಇದೀವಿ. ಕೃಷ್ಣಾ ನದಿಯ ಇಂಪಾರ್ಟೆಂಟ್ ರಿವರ್ಸ್ ಗಳಾಗಿ ಟ್ರಿಬ್ಯೂಟರೀಸ್ ಆಗಿರುವಂತಹ ಘಟಪ್ರಭಾ ನೋಡಿದ್ವಿ, ಅದು ಗೋಕಾಕ್ ಫಾಲ್ಸ್ ನ ಕ್ರಿಯೇಟ್ ಮಾಡಿದೆ ಅಂತ ನೋಡಿದ್ವಿ. ಅಂಡ್ ಇಂಪಾರ್ಟೆಂಟ್ ಬಂದು ಹಿರಣ್ಯಕೇಶಿ ಮತ್ತೆ ಮಾರ್ಕಂಡೇಯ, ಎರಡು ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಗಿದೆ. ಅಂಡ್ ಕಮ್ಸ್ ಟು ಮಲಪ್ರಭಾ. ಮಲಪ್ರಭಾ ಒಂದು ಇಂಪಾರ್ಟೆಂಟ್ ಪೀಕ್ ನ ಇದನ್ನ ಕ್ರಿಯೇಟ್ ಮಾಡಿದೆ, ಗಾರ್ಜಿಯಸ್ ಫಾಲ್ಸ್ ನ. ಅದನ್ನ ನವಿಲು ತೀರ್ಥ ಅವ್ರ ಪಿಕಾಕ್ ಗಾರ್ಜಿ ಅಂತ ಹೇಳಿ ಕರೀತಾರೆ. ಅಂಡ್ ಇದು ಫೇಮಸ್ ಟೆಂಪಲ್ ಗಳಾದ ಪಟ್ಟದಕಲ್ಲು, ಬಾದಾಮಿಯ ರಿವರ್ ಇದ್ರ ಒಂದು ನದಿಯ ಮೇಲೆ ಸಿಚುಯೇಟೆಡ್ ಆಗಿದೆ. ಭೀಮಾ ಬಗ್ಗೆ ಅಷ್ಟು ಕ್ವಶನ್ಸ್ ಇಲ್ಲ, ಬಟ್ ನೋಡ್ಕೊಳ್ಳಿ. ತುಂಗಭದ್ರಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ರೈಸ್ ಇನ್ ಶಿವಮೊಗ್ಗ. ಇದು ಎರಡು ರಿವರ್ ಗಳು ಸೇರಿ, ಟ್ವಿನ್ ರಿವರ್ ಗಳು ಸೇರಿ ಒಂದು ನದಿ ಆಗಿರೋದು ತುಂಗಾ ಅಂಡ್ ದಿ ಭದ್ರಾ. ಓಕೆ. ಎಲ್ಲಿ ಹುಟ್ಟುತ್ತೆ ಅಂದ್ರೆ ಗಂಗಮೂಲದಲ್ಲಿ ಹುಟ್ಟುತ್ತೆ. ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ವರದಾ, ಹಾರಗಿ ಅಂಡ್ ದಿ ವೇದಾವತಿ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಗಿರುತ್ತೆ. ಓಕೆ. ಛಾಯಾ ಭಗವತಿ ಆ ಒಂದು ಫಾಲ್ಸ್ ಕ್ರಿಯೇಟ್ ಮಾಡಿರೋದು ರಿವರ್ ದೋಣಿ ಇನ್ ರಾಯಚೂರು. ಇದನ್ನ ನೆನ್ಪಿಟ್ಕೊಳ್ಳಿ. ಗೋಕಾಕ್ ಫಾಲ್ಸ್ ಬಂದು ಘಟಪ್ರಭಾ ಕ್ರಿಯೇಟ್ ಮಾಡಿರೋದು. ಆಲ್ಮಟ್ಟಿಗೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಟ್ ಇಸ್ ಇನ್ ಬಾಗಲಕೋಟೆನಲ್ಲಿದೆ. ನಾರಾಯಣಪುರ ಡ್ಯಾಮು ಯಾದಗಿರಿಯ ಬಸವಸಾಗರದಲ್ಲಿ ಬರುತ್ತೆ. ಓಕೆ. ನವಿಲು ತೀರ್ಥ ಮಲಪ್ರಭಾ. ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಶಿವಮೊಗ್ಗದಲ್ಲಿದ್ರೆ ಭದ್ರಾ ಡ್ಯಾಮ್ ಬಂದು ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ವಾಣಿ ವಿಲಾಸ ಬಂದು ವೇದಾವತಿಯ ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಆಗಿದೆ. ಕೃಷ್ಣ ಮತ್ತೆ ಮಹಾಪ್ರಭಾ ಮೀಟ್ ಆಗೋ ಜಾಗಕ್ಕೆ ಕೂಡಲ ಸಂಗಮ ಅಂತ ಹೇಳಿ ಕರಿತೀವಿ. ಅದೇ ತುಂಗಾ ಅಂಡ್ ಭದ್ರಾ ರಿವರ್ ಎಲ್ಲಿ ಒಂದು ಕಡೆ ಮೀಟ್ ಆಗುತ್ತೋ ಅದನ್ನ ಕೂಡ್ಲಿ ಅಂತ ಹೇಳಿ ಕರೀತಾರೆ. ಓಕೆ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ನೈಸ್. ಓಕೆ. ಬಾಯ್ 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 ಬಾಯ್. ವೆಲ್ಕಮ್ ಡಿಯರ್. ಬಾಯ್ ಬಾಯ್.